सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇಯನ್ನಾಗಿ ಹಾಕೊಂಡಿದ್ದಾಳೆ ಅಂತ ನೋಡಿದ್ವಿ. ತಾನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಯಲ್ಲಿರುವ ಸಮಸ್ತ ಜೀವಕೋಟಿಗಳನ್ನ ತನ್ನ ಅವುಗಳಿಗೆ ಬೇಕಾದ ಎಲ್ಲ ಐಶ್ವರ್ಯಾದಿಗಳನ್ನ ಕೊಟ್ಟು ರಕ್ಷಿಸ್ತಾ ಅದನ್ನು ತನ್ನ ಮಾಲೆಯಾಗಿ ತನ್ನ ಒಂದು ಆಭರಣವಾಗಿ ಮಾಡಿಕೊಂಡಿದ್ದಾಳೆ ಅನ್ನುವುದನ್ನ ಭಗಮಾಲಿನಿ ಅನ್ನುವಾಗ ನೋಡಿದ್ವಿ. ಹಾಗೆ ಅವಳು ಧರ್ಮ, ಜ್ಞಾನ, ವೈರಾಗ್ಯ, ಯಶಸ್ಸು ಈ ಎಲ್ಲ ಸ್ವರೂಪದಲ್ಲಿ ಇದ್ದುಕೊಂಡು ಆ ಎಲ್ಲವನ್ನ ತನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ. ಅಂದ್ರೆ ಈ ಧರ್ಮಜ್ಞಾನಾದಿಗಳು ನಿರಂತರವಾಗಿ ಚಲಿಸ್ತಾ ಇರಬೇಕು. ಧರ್ಮ ಇಲ್ಲದೆ ಇರುವಂಥ ಕಾಲ ಅನ್ನೋದು ಎಂದೆಂದಿಗೂ ಇಲ್ಲ. ಈಗ ಕಲಿಯಲ್ಲಿ ಧರ್ಮ ಇಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಅಂಶದಷ್ಟು, ಒಂದು ಭಾಗದಷ್ಟು ಇದೆ. ಅದರಿಂದ ಧರ್ಮ ಇಲ್ಲವೇ ಇಲ್ಲ ಅನ್ನುವಂತೆ ಆಗೋದಕ್ಕೆ ಅವಳು ಕೊಡಲ್ಲ. ಆ ರೀತಿಯಲ್ಲಿ ಧರ್ಮಜ್ಞಾನ ವೈರಾಗ್ಯಗಳ ಮಾಲೆ ಅಂದಾಗ ನಿರಂತರವಾಗಿ ಅವುಗಳು ಇರುವಂತೆ ಯಾರು ನೋಡ್ಕೊಳ್ತಾಳೋ ಆ ದೇವಿಯ ಸ್ವರೂಪವನ್ನು ನಾವು ನೋಡಿದ್ವಿ, ಭಗ ಮಾಲಿನಿ ಎನ್ನುವುದಾಗಿ. ಹಾಗೆ ಸಕಲ ಜೀವಿಗಳನ್ನ ತನ್ನ ಮಾಲೆಯಾಗಿ ಧರಿಸ್ಕೊಂಡಿದ್ದಾಳೆ, ಹಾಕೊಂಡಿದ್ದಾಳೆ. ನಕ್ಷತ್ರಗಳ ಮಾಲೆಯನ್ನು ಹೊಂದಿದವಳಾಗಿದ್ದಾಳೆ. ಹಾಗೆ ನಾವು ನೋಡಿದ್ರೆ ನಕ್ಷತ್ರಮಾಲಾ ಸ್ತೋತ್ರಗಳೇ ಅನೇಕ ಇದೆ. ದೇವಿಗೆ ಸ್ತೋತ್ರ ಮಾಡುವಾಗ ನಕ್ಷತ್ರಮಾಲಾ ಸ್ತೋತ್ರಗಳು, ಚಾಮುಂಡೇಶ್ವರಿಗೂ ಕೂಡ ನಾಲ್ವಡಿಯವರ ಒಂದು ಆಶ್ರಯದಲ್ಲಿದ್ದಂಥ ಒಬ್ರು ಕೃಷ್ಣ ಭಟ್ಟ ಅಂತನೋ ಯಾರು ತುಂಬಾ ಚೆನ್ನಾದ ಸ್ತೋತ್ರವನ್ನ ನಕ್ಷತ್ರಮಾಲಾ ಸ್ತೋತ್ರಗಳನ್ನ ರಚನೆ ಮಾಡ್ತಾರೆ. ಅಂದ್ರೆ ಆ ನಕ್ಷತ್ರಗಳ ಹಾಗೆ ಸದಾ ದೇವಿಗೆ ಅದು ಮಾಲೆಯಾಗಿ ಅರ್ಪಿತವಾಗಿ ಇರುವಂಥದನ್ನ. ಆ ರೀತಿಯಲ್ಲಿ ದೇವಿ ಈ ಮಾಲೆಗಳನ್ನು ಧರಿಸಿಕೊಂಡು ಏನ್ ಮಾಡ್ತಾಳೆ? ಜೀವಗಳನ್ನ ರಕ್ಷಣೆ ಮಾಡ್ತಾಳೆ. ಭಗ ಅಂದಾಗ ಅದೇ ಅಂತ ಹೇಳ್ಕೊಂಡಿದ್ದೇವೆ. ಉತ್ಪತ್ತಿಯನ್ನ, ಲಯವನ್ನ, ಹಾಗೆ ವಿದ್ಯೆಯನ್ನ, ಅವಿದ್ಯೆಯನ್ನ ಎಲ್ಲವನ್ನ ಬಲ್ಲವಳು ಯಾರು ಅಂದ್ರೆ, ಉತ್ಪತ್ತಿ ಅಂದಾಗ ಯಾವುದು ಯಾವ ಗಳಿಗೆನಲ್ಲಿ ಆಯಿತು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಲ್ವಾ? ನಾವು ತುಂಬಾ ಎಕ್ಸ್ಪರ್ಟ್ ಆಗಿದ್ದೇವೆ ನೋಡು, ಹಾ 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 ಈಗ ಬಗ್ಸು ಅಂತೇವೆ. ಯಾವ್ದನ್ನೋ ಮೈಸೂರು ಪಾಕ್ನೋ ಕೊಬ್ಬರಿ ಮಿಠಾಯಿನೋ ಏನೋ ಮಾಡ್ತಿರುವಾಗ ನಾನು ತುಂಬಾ ಎಕ್ಸ್ಪರ್ಟ್, ನಾ ಕರೆಕ್ಟಾಗಿ ಹೇಳಿರ್ತೀನಿ ಅನ್ಕೊಂಡಿರ್ತೇವೆ. ಆದ್ರೆ ಆ ಸಲ ಅದೊಂಚೂರು ನೀರಾಗ್ಬಿಡುತ್ತೆ, ಇಲ್ಲಾದ್ರೆ ಬಿಗಿಯಾಗಿ ಏನೋ ಒಂದು ಆಗ್ಬಿಡುತ್ತೆ. ಅಂದ್ರೆ ಆಯ್ತು ಅನ್ನೋ ಹದವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಜೀವಗಳನ್ನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಸುಲಭ ಅಲ್ಲ. ಯಾವ ಜೀವಕ್ಕೆ ಯಾವಾಗ ಪಕ್ವ ಆಗ್ತಾ ಇದೆ, ಎಷ್ಟೆಲ್ಲ ನಾವು ಇದನ್ನ ಅನೇಕ ಸಲ ನೋಡ್ಕೊಂಡಿದ್ದೇವೆ. ಇನ್ನು ಗ್ಯಾರಂಟಿ ಇನ್ನು 20 ವರ್ಷ ಅಂದ್ರೆ 2 ನಿಮಿಷನೂ ಇಲ್ಲದೆ ಹೋಗುವಂಥದ್ದು ಇರುತ್ತೆ. ಅದನ್ನೆಲ್ಲ ನಿರ್ಣಯ ಮಾಡಿರೋರು ಯಾರಿರ್ತಾರೆ, ಅದನ್ನ ತಿಳಿದವಳನ್ನ ಭಗ ಅಂತ ಹೇಳ್ಕೊಂಡಿದ್ದೇವೆ. ಹಾಗೆ ಆ ಎಲ್ಲವನ್ನ ತಿಳಿದಂಥ ದೇವಿಯನ್ನ ನಾವು ಭಾವಿಸಿಕೊಂಡು ಈಗ ಮುಂದಕ್ಕೆ ಪದ್ಮಾಸನ. ಪದ್ಮಾಸನ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುವಂಥದ್ದು ಒಂದು ಆಸನ. ಅಂದ್ರೆ 2 ಕಾಲುಗಳನ್ನ ಹೀಗೆ ಜೋಡಿಸಿ ಹಾಕಿಕೊಳ್ಳುವಂಥ ಒಂದು ಆಸನ. ಯೋಗದಲ್ಲಿ ಪದ್ಮಾಸನಗಳು ಅನೇಕ ವಿಧವಾಗಿದೆ. ಪದ್ಮಾಸನ ಅಂದ್ರೆ ನೀವು ಕೇಳಿದ್ರೆ ನೋಡಿದ್ರೆ, ಒಂದು ಕಾಲನ್ನ ಅಂದ್ರೆ ಎಡ ಪಾದವನ್ನ ಬಲ ತೊಡೆಯ ಕೊನೆ ಭಾಗಕ್ಕೆ ಸೇರಿಸ್ಕೊಂಡು, ಬಲ ಪಾದವನ್ನ ಎಡ ತೊಡೆಯ ಕೊನೆಗೆ ಸೇರಿಸ್ಕೊಂಡು, ಆ ಹೆಬ್ಬೆರಳುಗಳನ್ನ ಬಲಗೈಯಿಂದ ಎಡಗೈಯಿಂದ ಹೀಗೆ ಹಿಡಿದು, ಆನಂತರ ಅದು ಒಂದು ಪದ್ಮಾಸನ. ಇನ್ನೊಂದು ಪಾದವನ್ನ ಹೀಗೆ ಹಿಡಿದು 2 ಕೈಗಳನ್ನ ಅದರ ಮಧ್ಯದಲ್ಲಿಟ್ಟು ತನ್ನ ಶರೀರವನ್ನ ಮೇಲೆತ್ತೋದು. ಅಂದ್ರೆ ಪದ್ಮ ಇದ್ದೇ ಇದೆ, ಶರೀರ ನೆಲದ ಮೇಲೆ ಇಲ್ಲದಂತೆ ಕೈಯನ್ನ ಮಾತ್ರ ಇಟ್ಟು ತೊಡೆಗಳ ಮಧ್ಯದಲ್ಲಿ ಮೇಲೇಳೋದು. ಹೀಗೆ ನಾನಾ ವಿಧವಾಗಿ ಪದ್ಮಾಸನ ಅನ್ನುವುದಿದೆ. ಅಲ್ಲಿ ಮುಖ್ಯವಾಗಿ ಪದ್ಮ ಅಂದ್ರೆ ಅರಿವನ್ನ ಕೊಡುವಂಥ, ಅರಿವು ಮತ್ತು ವಿಕಾಸ. ಪದ್ಮ ಅನ್ನುವುದು ಪ್ರತಿನಿಧಿಸೋದೇ ಅದನ್ನ. ಜ್ಞಾನವನ್ನ ಕೊಡುವುದು ಈ ಆಸನಗಳೆಲ್ಲ ಅಷ್ಟೇ. ಅದಕ್ಕೆ ನೋಡಿ, ಧ್ಯಾನ ಮಾಡುವಾಗಲೇ ಪದ್ಮಾಸನ ಹಾಕೋದು, ಪೂಜೆ ಮಾಡುವಾಗ ಪದ್ಮಾಸನ ಹಾಕ್ತೇವೆ. ಬೇರೆ ಎಲ್ಲ ಇದರಲ್ಲಿ ಹೇಗೆ ಕೂತಿದ್ರು
ದೇವರ ಪೂಜೆ ಮಾಡುವಾಗ ಹೇಗೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ, ಅಂದ್ರೆ ಕಾಲು ಹೀಗೆ ಮಾಡಿಸಿ ಆ ತರ ಎಲ್ಲ ಸರಿಯಾಗಿ. ಅಂದ್ರೆ ಅರ್ಥ ಏನು, ಆ ದೈವಿ ಭಾವವನ್ನ, ದೈವಿ ಜ್ಞಾನವನ್ನ ವಿಕಾಸಗೊಳ್ಳುವಂತೆ ಮಾಡುವುದಕ್ಕೆ ಸುಖ ಆಸನ ಅಂದ್ರೆ ಅದೇ ತಾನೆ. ಯಾವ ಒಂದು ಸ್ಥಿತಿಯಲ್ಲಿ ನಾವು ಸುಖವಾಗಿ ಇರ್ತೇವೆಯೋ, ಮತ್ತೆ ಯಾವ ಒಂದು ಸ್ಥಿತಿಯಲ್ಲಿ ನಾವು ಯಾವ ಧ್ಯೇಯವನ್ನ ಹೊಂದಿದ್ದೇವೆ, ಯಾವ ಧ್ಯೇಯ, ಈಗ ಪೂಜೆ ಮಾಡುವ ಧ್ಯೇಯ, ಹಾಗೆ ಧ್ಯಾನ ಮಾಡುವ ಧ್ಯೇಯ, ಅದು ಸುಲಭವಾಗಿ ಸಾಗಬೇಕು, ಅಡಚಣೆ ಇಲ್ಲದೆ, ಇಂದ್ರಿಯಗಳಲ್ಲಿ ಏನೂ ತೊಂದರೆ ಇಲ್ಲದೆ ಸಾಗಬೇಕು. ಅಂಥದನ್ನ ಆಸನ ಅಂತ ಕರೆಯುವುದು. ಹಾಗೆ ಆ ದೇವಿಯನ್ನ ಭಾವಿಸುವುದಕ್ಕೆ ಸುಲಭವಾಗಿ ಇರುವಂತಹ ಒಂದು ಆಸನವಾಗಿ ಯೋಗದಲ್ಲಿ ಪದ್ಮಾಸನ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭವಾಗಲಿ ಅನ್ನೋಕ್ಕೋಸ್ಕರ ಚಿತ್ರಗಳಲ್ಲಿ ಏನ್ ಮಾಡಿರ್ತಾರೆ, ಕಮಲದ ಹೂವನ್ನೇ ತೋರಿಸಿ ಕಮಲದ ಹೂವಲ್ಲಿ ತಾಯಿ ಕೂತಿರುವಂತೆ ತೋರಿಸ್ತಾರೆ. ಇನ್ನು ಕಮಲ ಅಂದ್ರೆ ಅದು ತಪ್ಪಲ್ಲ, ನಮ್ಮ ಕಣ್ಣಿಗೆ ಕಲ್ಪನೆ ಬರಬೇಕಲ್ವಾ, ಇಲ್ಲದೇ ಇದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಶರೀರದ ಒಳಗೆ ಯಾವ 6 ಚಕ್ರಗಳು ಅಂತ ಇದೆ ಅಂತಂದ್ವಲ್ಲ, 6 ಚಕ್ರಗಳಲ್ಲೂ ಕೂಡ ಇರುವುದು ಒಂದೊಂದು ಕಮಲ. ಮತ್ತೆ ಆಯಾ ಒಂದೊಂದು ಕಮಲಕ್ಕೆ ಒಂದು ಕಡೆಯಲ್ಲಿ 4 ದಳ, 6 ದಳ, 16 ದಳ, ಹೀಗೆ ಇಲ್ಲಿ ಸಹಸ್ರಾರು ದಳ, ಆ ರೀತಿಯಾಗಿ ದಳಗಳಿಂದ ಕೂಡಿರುವಂತಹ ಕಮಲ. ಈಗ ಅರ್ಥ ಆಗ್ತಾ ಇರಬೇಕು, ದೇವಿ ಎಂಥ ಪದ್ಮದಲ್ಲಿ ಕೂತಿದ್ದಾಳೆ, ಆದ್ರಿಂದ ಮೂಲಾಧಾರದಿಂದನೂ ಕೂತಿದ್ದಾಳೆ. ಆದ್ರಿಂದಲೇ ಸರಸ್ವತಿಯನ್ನ, ಲಕ್ಷ್ಮಿಯನ್ನ ನಾವು ವಿಶೇಷವಾಗಿ ಎಲ್ಲಿ ನೋಡ್ತೇವೆ, ಕಮಲದಲ್ಲಿ ನೋಡ್ತೇವೆ. ಪಾರ್ವತಿಯನ್ನ ಇಲ್ಲ. ಯಾಕೆ ಅಂದ್ರೆ ಪಾರ್ವತಿ ಲಯದ ಸ್ಥಿತಿಯಲ್ಲಿದ್ದಾಳೆ. ಶಿವನ್ ಲಯ ಅಂದ್ರೇನು, ನಮ್ಮ ಎಲ್ಲ ಪ್ರಾಣಾದಿಗಳನ್ನ ಒಳಗೆ ಸೇರಿಸಿದಾಗ, ಯಾವ ಒಂದು ಸಮಾಧಿ ಸ್ಥಿತಿಯಲ್ಲಿ ಸಚ್ಚಿದಾನಂದಮಯವಾದ ಭಾವದಲ್ಲಿ ಲೀನ ಆಗಿರ್ತೀವಲ್ಲ, ಅಲ್ಲಿ ಯಾವ ಆಸನ ಇಲ್ಲ. ಸಹಸ್ರಾರ ಇದೆಯಲ್ಲ, ಅಲ್ಲಿಂದ ಮೇಲಿನ ಚಂದ್ರಮಂಡಲ, ಸಹಸ್ರಾರದಲ್ಲಿ ದಳ ಇದೆ, ಸಾವಿರಾರು ದಳ ಇದೆ, ಅಲ್ಲಿಂದ ಮೇಲೆ ಕಮಲದ ಮೇಲೆ ಒಂದು ಚಂದ್ರಮಂಡಲ ಇದೆ. ಆ ಚಂದ್ರಮಂಡಲದಲ್ಲಿ ಆದ್ರಿಂದ ಅಲ್ಲಿ ಆಸನ ಇಲ್ಲ. ಹಾಗಾಗಿ ದೇವಿಗೆ, ಪಾರ್ವತಿಗೆ ಲಯ ಇರೋದ ಕಾರಣ ಕಮಲ ಇಲ್ಲ. ಆದರೆ ಲಕ್ಷ್ಮಿ ಮತ್ತು ಸರಸ್ವತಿಗೆ ಇದಿರೋದನ್ನ ನೋಡ್ತೇವೆ. ಯಾಕೆ ಅಂದ್ರೆ ಎರಡೂ ವಿಕಾಸಗೊಳ್ಳುವ ತತ್ವ. 1 ರೂಪಾಯಿ ಇದ್ರೆ 1 ರೂಪಾಯೇ ಇರುತ್ತಾ? ಯೋಚನೆ ಮಾಡಿ. 1 ರೂಪಾಯಿನ ನಾವು ಏನು ಯೋಚನೆ ಮಾಡ್ಕೊಳ್ತೇವೆ, ಇದನ್ನ ಹೆಚ್ಚು ಮಾಡೋಣ ಅಂತ ಯೋಚನೆ ಮಾಡ್ಕೊಳ್ತೇವೆ. 1 ರೂಪಾಯಿ ಯಾವುದೋ ಸುಮ್ಮನೆ ಉದಾಹರಣೆಗೆ ಹೇಳೋದಾದ್ರೆ, ಕಥೆಯಲ್ಲಿ ಒಂದು ಹುಡುಗನಿಗೆ 4 ಆಣಿ, ಅವನು ಯಾರೋ ಒಬ್ಬ ಅಂಗಡಿಯಲ್ಲಿ, ಇದು ಒಂದು ಸಣ್ಣ ಕಥೆ ಹೇಳಿದ್ದೀನಿ, ಬಡವ ಅವನು ಹುಡುಗ ಹೋಗ್ತಾ ಇದ್ದ. ಅವನಿಗೆ ಇದು ತುಂಬಾ ಕಷ್ಟ ಇತ್ತು. ಅವನ ಅಂಗಡಿಯಲ್ಲಿ ಒಂದು ಇಲಿ ಸತ್ತು ಬಿದ್ದಿತ್ತು. ಈ ಅಂಗಡಿಯಲ್ಲಿ ಅಳತೆ ಮಾಡೋದಕ್ಕೊಂದು ಹುಡುಗ ಇದ್ದ. ಆ ಹುಡುಗ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ಲಿಲ್ಲ. ದಾರಿಯಲ್ಲಿ ಹೋಗ್ತಾ ಇದ್ದ ಈ ಹುಡುಗನ ಕಿವಿಗೆ ಬಿತ್ತು, ಯಾರಾದ್ರೂ ಜಾಣ ಆಗಿದ್ರೆ ಈ ಸತ್ತು ಬಿದ್ದಿರೋ ಇಲಿಯಲ್ಲೇ ತಾನು ದೊಡ್ಡ ಸಾಹುಕಾರನಾಗಬಲ್ಲ ಅನ್ನೋ ಮಾತು ಈ ಹುಡುಗನ ಕಿವಿಗೆ ಬಿತ್ತು. ಆಗ ಅವನೇನ್ ಮಾಡ್ದ, ಸ್ವಾಮಿ ನನಗ ಸತ್ತಿಲಿ ಕೊಡಿ ಅಂತ ಕೇಳ್ದ. ಹೋಗೋ ಹುಚ್ಚ, ಇಲಿ ತಗೊಂಡು ಏನ್ ಮಾಡ್ತೀಯ? ಸ್ವಾಮಿ ನೀವು ಹೇಳಿದ್ರಲ್ವಾ ನನಗೆ ಕೊಡಿ ಅಂತ ಕೇಳ್ದ. ಆ ಇಲಿಯನ್ನ ಇಸ್ಕೊಂಡ. ಇಲಿಯನ್ನ ತಗೊಂಡು ಏನ್ ಮಾಡ್ದ, ಅವನು ಸಂತೆ ಹತ್ರಕ್ಕೆ ಬಂದ. ಸಂತೆ ಅಂದ್ರೆ ಒಂದಿದ್ರೆ ಹೆಚ್ಚು ಮಾಡಬೇಕು. ದುಡ್ಡು ಮತ್ತೆ ವಿದ್ಯೆ ಎರಡು ಒಂದಕ್ಕೆ ನಿಲ್ಲಿಸ್ಕೊಳಕ್ ಯಾರಿಗೂ ಇಷ್ಟ ಆಗಲ್ಲ. ಮಗು LKG ಹೋಗ್ಲಿ ಸಾಕು, ನಿಲ್ಲಿಸ್ಬಿಡ್ತಿಲ್ವಿ ಅಂತೀವ. ಫಸ್ಟ್ ಸ್ಟ್ಯಾಂಡರ್ಡ್ ಬರ್ಲಿ ಸಾಕು ಅಂತೀವ, 10th ಇಲ್ಲ ಅಂದ್ರೆ ಇನ್ನೂ ಓದ್ಲಿ, ಇನ್ನೂ. ಆ ರೀತಿಯಲ್ಲಿ ಇದು ವಿಕಾಸಗೊಳ್ಳುವ ನೆಲೆ ಅನ್ನೋದಕ್ಕಾಗಿ ಈ 2 ದೇವಿಯನ್ನ ಪದ್ಮಾಸನದಲ್ಲಿ ಕೂಡಿಸೋದು ಅನ್ನೋದಕ್ಕೆ. ಇದು ಸುಮ್ಮನೆ ಕಥೆ, ಆನಂದಕ್ಕೋಸ್ಕರ ಅಷ್ಟೇ. ಆ ಹುಡುಗ ಏನ್ ಮಾಡ್ದ, ಸಂತೆಗೆ ಬಂದ. ಸಂತೆನಲ್ಲಿ ಯಾರೋ ಒಬ್ಬ ಒದ್ದಾಡ್ತಾ ಇದ್ದ. ನಮ್ ಬೆಕ್ಕಗೆ ಮನೆಯಲ್ಲಿ ಬೆಕ್ಕು ಸಾಕೊಂಡಿದ್ದೇವೆ, ಬೆಕ್ಕಗೆ ಆಹಾರನೇ ಸಿಗ್ತಾ ಇಲ್ಲ ಅಂತ. ಇವನಂದ, ಸ್ವಾಮಿ ನನ್ನ ಹತ್ರ ಇಲಿ ಇದೆ ತಗೊಳ್ಳಿ ಅಂದ. ಸರಿ, ಏನ್ ಕೊಡ್ಬೇಕೋ, ನೀವೇನ್ ಕೊಟ್ರು ಸಾಕು ಸ್ವಾಮಿ ಅಂದ. ಅವ್ರು 4 ಆಣಿ ಅವನ ಕೈಗೆ ಹಾಕಿದ್ರು. ಬೆಕ್ಕಗೆ ಅವ್ರ ಬೆಕ್ಕಿಗೆ ಆಹಾರ ಆಯ್ತು. ಇವನ್ 4 ಆಣಿಗೆ ಏನ್ ಮಾಡ್ದ, ಒಂದ್ ಕಾಲದಲ್ಲಿ ಈಗಲೂ ಸಿಕ್ಕುತ್ತೆ ಉಪ್ಪು ಕಡ್ಲೆನ ಕೊಂಡ್ಕೊಂಡ. ಉಪ್ಪು ಕಡ್ಲೆ ಕೊಂಡ್ಕೊಂಡವನು ಅವನು ಅವತ್ತೇನು ಮಾಡ್ಲಿಲ್ಲ. ಮರುದಿನ ಕಾಡಿಗೆ ಹೋಗುವ ದಾರಿ ಇದೆಯಲ್ಲ, ಕಾಡಿಗೆ ಹೋಗೋ ದಾರಿಯಲ್ಲಿ ಸೌದೆ ಕಟ್ಕೊಂಡು ಬರೋರು, ಅಲ್ಲಿ ಕೂತ್ಕೊಂಡ.
ಉಪ್ಪುಕಡ್ಲೆ 4 ಆಣಿಗೆ ಆ ಒಂದು ಕಾಲಕ್ಕೆ ಬೇಕಾದಷ್ಟೇ 3 ಕಾಸಿಗೆ ಇಷ್ಟು ಸಿಕ್ಕೋದು, 4 ಆಣಿಗೆ ಬೇಕಾದಷ್ಟು ಸಿಕ್ಕುತ್ತೆ. ಹಾಗೆ ಆ ಕಡ್ಲೆನ ತಕೊಂಡು ಒಂದು ಕಡೆ ಕೂತ್ಕೊಂಡ. ಆ ಕಾಡಿಂದ ಬರೋ ಜನರು ಸೌದೆ ಎಲ್ಲ ಒಡ್ಕೊಂಡು ಒಂದು ಕೊಡದಲ್ಲಿ ನೀರು, ಒಂದು ಲೋಟ ಎಲ್ಲ ಇಟ್ಕೊಂಡು ಕೂತ್ಕೊಂಡ. ಅಂದ್ರೆ ವಿಕಾಸ ಮಾಡೋ ಬುದ್ಧಿಗೆ ಹೇಳ್ತಾ ಇರೋದು. ಆ ಸೌದೆ ಒಡ್ಕೊಂಡು ಬರೋರು ಸಾಯಂಕಾಲ ಆಯಾಸ ಆಗಿರುತ್ತಲ್ಲ, ಇದು ಆಕಸ್ಮಿಕವಾಗಿ ಕಾಣ್ತು. ಸ್ವಾಮಿ ತಗೊಳ್ಳಿ ಅಂದ, ಒಬ್ಬೊಬ್ರಿಗೊಂದೊಂದು ಹಿಡಿ ಕೊಟ್ಟ, ಉಪ್ಪುಕಡ್ಲೆನ ನೀರು ಕೊಟ್ಟ, ಕುಡಿದ್ರು. ಅವ್ರಿಗೇನು ಸಂತೋಷ. ಅವ್ರ ಹತ್ರ ಹಿಂದಿನ ಕಾಲದಲ್ಲಿ ಕಾಸೇನ ಅಂತದಲ್ಲ, ಏನು ಸೌದೆಗಳು ತಂದಿದ್ರಲ್ಲ, ಒಬ್ಬೊಬ್ರು ಒಂದೊಂದು ಸೌದೆ ಎಳೆದು ಅವನ್ ಮುಂದೆ ಹಾಕ್ಬಿಟ್ಟು ಹೋದ್ರು. ಇವನಿಗೇನ್ ಮಾಡ್ದ, ಆ ಸೌದೆನೆಲ್ಲ ಗಂಟುಗಳು ಕಟ್ಟದ, 2-3 ಕಂತೆ ಆಯ್ತು. ಮರ್ದಿನ ಏನ್ ಮಾಡ್ದ, ಅವನು ಸೌದೆನ ವ್ಯಾಪಾರ ಮಾಡ್ದ. ಆ ಸೌದೆಯಿಂದ ಅವನಿಗೆಷ್ಟು ಹಣ ಬಂತು, ಎಷ್ಟು ಬಂತು. ಅವತ್ತೇನ್ ಮಾಡ್ದ, ಅವನು ಕಡ್ಲೆಕಾಯಿ ಕೊಂಡ್ಕೊಂಡ. ಕಡ್ಲೆಕಾಯಿನ ಉಪ್ಪು ನೀರಲ್ಲಿ ಬೇಯಿಸ್ಕೊಂಡ. ಮತ್ತೆ ತಿರ್ಗಾ ಅದೇ ಜಾಗಕ್ಕೆ ಬಂದ. ಹೀಗೆ ದಿವಸಕ್ಕೆ ಏನಾಯ್ತು, ಅವನಿಗೆ ಸೌದೆ ಬರೋದು ಜಾಸ್ತಿ ಆಯ್ತು. ಕಾಡಿಗೆ ಹೋಗೋರೆಲ್ಲ ಈಗ ಅವನೊಂದು ಮಂಡಿ ತರನೇ ಇಟ್ಟ. ಕೊನೆಗೆ ಎಷ್ಟು ದೊಡ್ಡವನಾದ ಅಂದ್ರೆ ಒಂದು ದೊಡ್ಡ ಸೌದೆ ಮಂಡಿ ಆಯ್ತು ಅವನದು. ಸೌದೆ ಮಂಡಿಗೆ ಯಜಮಾನ ಆದ. ಆ ನಂತರ ಅವನು ಒಂದು ಚಿನ್ನದ ಇಲಿಯನ್ನ ಮಾಡಿಸಿ, ಯಾವ ಯಜಮಾನ ಅವತ್ತು ಬೈದಿದ್ನಲ್ಲ ದಾರಿನಲ್ಲಿ ಹೋಗುವಾಗ, ಅವನ ಹತ್ರ ತಗೊಂಡೋಗಿ, ಸ್ವಾಮಿ ಇದು ನಿಮ್ಗೆ ಕಾಣಿಕೆ ನನ್ನದು ಅಂದ. ಯಾಕೋ ಇದು ನಿನಗೆ ಅಂದ್ರೆ, ನಿಮಗ್ ಮರ್ತೋಗಿರ್ಬೋದು, ನನಗೆ ನೆನಪಲ್ಲಿದೆ, ನೀವು ಅವತ್ತು ಕೊಟ್ಟ ಸತ್ತ ಇಲಿಯ ಕಾರಣ ನಾನಿವತ್ತು ಇಷ್ಟು ದೊಡ್ಡವನಾಗಿದ್ದೇನೆ. ಆದ್ರಿಂದ ನಿಮಗೆ ಅದರ ಗುರುತಿಗೆ ಇದನ್ನು ಕೊಡ್ತಿದ್ದೀನಿ ಅಂತ ಒಂದು ಚಿನ್ನದ ಇಲಿಯನ್ನ ಕೊಟ್ಟ ಅಂತ ಒಂದು ಕಥಾಭಾಗ ಬರುತ್ತೆ. ಅಂದ್ರೆ ಯಾವುದು ಇಷ್ಟಿರುತ್ತೆ ಅದನ್ನ ಅಷ್ಟೇ ಆಗಿ ಉಳಿಸ್ಕೊಳ್ಳಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಎಂಥವನಿಗೆ ಆದ್ರೂ ಬೆಳೆಸ್ಬೇಕು. ಹಾಗೆ ಜ್ಞಾನನು, ಐಶ್ವರ್ಯ ಒಂದೇ ಅಲ್ಲ, ಜ್ಞಾನವನ್ನು ಕೂಡ ಬೆಳೆಸ್ಬೇಕು. ಹಾಗೆ ಸಾಧನೆಯನ್ನು ಕೂಡ ಸಾಕಪ್ಪ ನಾನು ಸಾಧನೆ ಮಾಡಿದ್ದೀನಿ, ನಂಗೆ ಭಕ್ತಿ ಬಂದಿದೆ ಅಂತ ನಿಲ್ಲಿಸ್ತೇವಾ? ಇಲ್ಲ. ಎಷ್ಟೇ ಭಕ್ತಿಯನ್ನ ಪಡೆದಿದ್ರೂ ಕೂಡ ದೇವರೇ ಯಾವತ್ತು ಮನಸ್ಸು ಹೆಂಗ್ ಜಾರುತ್ತೆ ಗೊತ್ತಿಲ್ಲ. ಪ್ರಕೃತಿ ವಾತಾವರಣದಲ್ಲಿ ಎಲ್ಲಿವರೆಗಿರ್ತೇವೆ ಅಲ್ಲಿವರೆಗೆ ಮೋಹ ಎಳೆದು ಹಾಕಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸಾಧನೆಯನ್ನು ಕೂಡ ನಿಲ್ಲಿಸೋ ಹಾಗಿಲ್ಲ. ಇವೆಲ್ಲ ನಿರಂತರ ಬೆಳೆಯುವಂಥದ್ದು. ಆದ್ರಿಂದಲೇ ಸಹಸ್ರಾರದವರೆಗೆ ಕಮಲಗಳಿದೆ. ಆದ್ರಿಂದ ಪದ್ಮ ಅಂದಾಗ ವಿಕಾಸಗೊಳ್ಳುವುದು ಮತ್ತು ಜ್ಞಾನ ಇವುಗಳನ್ನ ಅದು ಪ್ರತಿನಿಧಿಸುತ್ತೆ. ಆದ್ರಿಂದ ದೇವಿ ಆ ಪದ್ಮ ಎಂಬ ಆಸನದಲ್ಲಿ ಕುಳಿತು ಏನ್ ಮಾಡ್ತಾ ಇದ್ದಾಳೆ, ಈ ವಿಕಾಸಕ್ಕೆ ಸಹಕಾರಿಯಾಗಿದ್ದಾಳೆ. ಬರೀ ನಾನೊಬ್ಳೆ ನನ್ನಿಷ್ಟದಂತೆ ಮಾಡಕ್ಕಾಗಲ್ಲ. ದೇವಿಯ ಕೃಪೆ ಇಲ್ಲ ಅಂದ್ರೆ, ದೇವಿ ಅಂದ್ರೆ ಪರಮಾತ್ಮನ ಕೃಪೆ ಇಲ್ಲ ಅಂದ್ರೆ ನಾವು ಎಷ್ಟೇ ಸಂಕಲ್ಪಗಳು ಮಾಡಿರ್ಲಿ, ಬೇಕಾದ ಎಲ್ಲ ಸಿದ್ಧತೆಗಳಿಟ್ಕೊಂಡಿರ್ಲಿ, ಅದು ಅಲ್ಲಾಡಬೇಕು ಅಂದ್ರೆ ಪರಮಾತ್ಮನ ಕೃಪೆ ಎಂಬುದು ಬೇಕೇ ಬೇಕು. ಅದಕ್ಕೆ ಮುಖ್ಯ ದೃಷ್ಟಾಂತ ನಾವು ಅನೇಕ ಬಾರಿ ನೋಡಿರುವಂತೆ ಸೃಷ್ಟಿ. ಎಲ್ಲವನ್ನ ಸೃಷ್ಟಿ ಮಾಡ್ದ, ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಕಣ್ಣೊಂದ್ ಕಡೆ, ಕೈ ಒಂದ್ ಕಡೆ, ಕಾಲೊಂದ್ ಕಡೆ, ಮೂಗೊಂದ್ ಕಡೆ, ಎಲ್ಲರೂ ಕೂತ್ ಬಿಟ್ಟಿದ್ರೆ ಏನಾಗತ್ತೆ? ಅವರೆಲ್ಲರೂ ಸೇರಿ ಸಮನ್ವಯದಿಂದ ಕೆಲಸ ಮಾಡಬೇಕು, ಸಾಮರಸ್ಯದಿಂದ ಕೆಲಸ ಮಾಡಬೇಕು. ಅದು ಮಾಡ್ಬೇಕಾದ್ರೆ ಯಾರು ಬೇಕು? ಪರಮಾತ್ಮ ಬೇಕು. ಆ ರೀತಿಯಲ್ಲಿ ಈ ದೇವಿ ಪದ್ಮಾಸನಳಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ಈ ರೀತಿ ಎಲ್ಲ ಚಕ್ರಗಳಲ್ಲಿರುವ ಆಯಾಯ ಜ್ಞಾನ ವಿಕಾಸ ಕೇಂದ್ರಗಳು. ಮೂಲಾಧಾರದಲ್ಲಿ ನೆಮ್ಮದಿಯಾದ ನಿದ್ದೆ ಇದೆ, ಆಲಸಿಕೆ ಇದೆ, ಸೋಂಬೇರಿತನ ಇದೆ. ಅದನ್ನ ಹಾಗೆ ಬಿಟ್ರೆ ಅದು ಅಲ್ಲೇ ಬಿದ್ದಿರುತ್ತೆ. ಹಾಗೆ ಮಾಡದೆ ಇರುವುದಕ್ಕೆ, ಅದಕ್ಕೆ ಚಟುವಟಿಕೆಯನ್ನ ಉಂಟು ಮಾಡೋಕೆ ಏನು ಮಾಡಬೇಕು? ಸಾಧನೆಯನ್ನ ಮಾಡುವಾಗ ಪ್ರಾಣವನ್ನ ಹಿಡಿಬೇಕು. ಪ್ರಾಣ ಹಿಡಿದಾಗ, ಈಗ ಪ್ರಾಣ ಹಿಡಿದೇ ಇದ್ರೆ ಏನಾಗುತ್ತೆ? ತನ್ನ ಪಾಡಿಗೆ ತಾನು ಪ್ರಾಣ ಬರ್ತಿರುತ್ತೆ. ಒಳಗಡೆ ಇರುವ ಅಪಾನ ಪ್ರಾಣ ತರುವ ಅಮೃತವನ್ನ, ಹೊರಗಡೆ ಅಮೃತ ಇದೆ, ಅದನ್ನ ತಗೊಂಡು ಒಳಗೆ ಪ್ರವೇಶ ಮಾಡ್ತಿರುತ್ತೆ. ಪ್ರಾಣ ಬಂದಂತೆ ಅಪಾನ ಅಮೃತವನ್ನ ತಗೊಂಡು ಸುತ್ತಾನೇ ಇರುತ್ತೆ. ಇದು ನೆಮ್ಮದಿಯಾಗಿ ಒಳಗಡೆ ಇದೆಯಲ್ಲ, ಊಟ ಬರ್ತಿದೆಯಲ್ಲ ಅಂತ ಇರುತ್ತೆ. ಯಾವಾಗ ನಾವು ಊಟ ಕೊಡಲ್ಲ ಅಂತ ಭದ್ರವಾಗಿ ಅದನ್ನ ಹಿಡಿತೇವೆ, ಆಗ ಅದಕ್ಕೆ ಊಟ ಇಲ್ಲ ಅಂತ ವಿಲಿ ಒದ್ದಾಡುವಾಗ ಅದು ಮೆಲ್ಲನೆ ಮೇಲೇಳುತ್ತೆ. ಹಾಗೆ ಮೇಲೇಳುವಾಗ ಏನಾಗುತ್ತೆ? ಹೀಗಿದ್ದದ್ದು ಹೀಗೆ ತಿರುಗುತ್ತೆ, ಹೀಗೆ ತಿರುಗಿದ್ದು ಅರಳುತ್ತೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಆ ರೀತಿ ದೇವಿ ಈ ಎಲ್ಲ ಹಂತಗಳಲ್ಲಿ, ಮೂಲಾಧಾರದಿಂದ ಪ್ರತಿ ಹಂತಗಳಲ್ಲಿ ವಿಕಾಸಗೊಳ್ಳುತ್ತಾ ಇದ್ದಾಳೆ. ಅಷ್ಟೇನಾ? ಮತ್ತೆ ನಾವು ಹೇಳಿಕೊಂಡಿರುವಂತೆ ಮೂಲಾಧಾರದಲ್ಲಿ ಶ ಶ ಸ ಹ
4 ದಳಗಳ ಕಮಲ ಅಷ್ಟೇ. ಅಂದ್ರೆ ಅಲ್ಲಿ ಜ್ಞಾನ ಅಷ್ಟೇ ಇದೆ. ಅಲ್ಲಿಂದ ಮೇಲಕ್ಕೆ ಬಂದ್ರೆ, ಸ್ವಾಧಿಷ್ಠಾನಕ್ಕೆ ಬಂದ್ರೆ ಅಲ್ಲೇನಿದೆ? ಯಾರ ಲಾವ ಮ ಭ ಅಲ್ಲಿವರೆಗಿದೆ. ಅಲ್ಲಿ 6 ದಳ ಇದೆ. ಅಲ್ಲಿಂದ ಮೇಲಕ್ಕೆ ಬಂದ್ರೆ ಅಲ್ಲಿ ಸ್ವಲ್ಪ ದೊಡ್ಡ ಕಮಲ ಇದೆ. ಹಾಗೆ ಅಂದ್ರೆ ಏನಾಯ್ತು? ಜ್ಞಾನ ಬೀಜನೂ ಅಲ್ಲಿ ಏನಾಗಿದೆ? ವಿಕಾಸಗೊಳ್ಳುತ್ತಾ ಬರ್ತಾ ಇದೆ. ಬರೀ ಅಂದ್ರೆ ಲೌಕಿಕವಾದ ಬದುಕಿನ ವಿಕಾಸ ಅಷ್ಟೇ ಅಲ್ಲ, ಆಂತರಂಗಿಕ ಜ್ಞಾನ ವಿಕಾಸವೂ ಕೂಡ ಆ ಕಮಲಗಳಲ್ಲಿ ಅರಳುತ್ತಾ ಇದೆ. ವಿದ್ಯೆ ಕೂಡ ಅರಳುತ್ತಾ ಇದೆ. ಆ ಅರಳುವಿಕೆಯನ್ನ ತೋರಿಸುವುದಕ್ಕೆ ಪದ್ಮಾಸನ. ದೇವಿ ಆ ಪದ್ಮ ಎಂಬ ಆಸನದಲ್ಲಿ ಕೂತಿದ್ದಾಳೆ. ಆ ಪದ್ಮ ಅನ್ನುವುದನ್ನ ತೋರಿಸುವಾಗ ಮತ್ತೆ ಪದ್ಮಕ್ಕೆ ಕೂಡ ಭಾಗವತಾನೇ ಹೇಳುತ್ತೆ, ಕಮಲ ಮೊದಲಿಗೆ ಭಗವಂತನ ನಾಭಿಯಿಂದ ಬಂತು ಅನ್ನುವಾಗ ಆ ಕಮಲದ ಪ್ರತಿಯೊಂದು ದಳವೂ ಕೂಡ ಒಂದೊಂದು ಲೋಕ ಅಂತ. ಆ ಒಂದೊಂದು ದಳ ಎಷ್ಟು ವಿಸ್ತಾರ ಇದೆ, ಎಷ್ಟೆತ್ತರ ಇದೆ, ಅದನ್ನೆಲ್ಲ ಭಾಗವತ ವರ್ಣಿಸುತ್ತೆ. ಹಾಗೆ ಈಗ ಈ ದಳಗಳಿದೆಯಲ್ಲ, ದೇವಿ ಕೂತಿರುವ ಕಮಲದ ದಳ ಅದ್ಯಾವುದದು? ಲೋಕಗಳನ್ನ ಪ್ರತಿನಿಧಿಸುವ ಕಮಲ ಅದು. ಆ ಕಮಲದಲ್ಲಿ ದೇವಿ ಮಧ್ಯದಲ್ಲಿ ಏನಿದೆ? ಕೇಸರ ಇದೆ. ಕೇಸರ ಏನನ್ನ ಪ್ರತಿನಿಧಿಸುತ್ತೆ? ಹೂವಿನ ವಿಕಾಸ ಮುಂದುವರಿಯುವುದನ್ನ ಪ್ರತಿನಿಧಿಸುತ್ತೆ ಅಲ್ವಾ? ಕೇಸರದಿಂದ ತಾನೇ ದುಂಬಿ ಆ ಕೇಸರವನ್ನ ತನ್ನ ಪಾದಗಳಿಗೆ ಅಂಟಿಸಿಕೊಂಡು ಅದು ಇನ್ನೊಂದು ಹೂ ಮೇಲೆ ಕೂತರೆ ಆ ಹೂವಿನಲ್ಲಿ ಪರಾಗ ಸ್ಪರ್ಶ ಆಗುತ್ತೆ. ಪರಾಗ ಸ್ಪರ್ಶದಿಂದ ಏನಾಗುತ್ತೆ? ಮತ್ತೊಂದು ಗಿಡ ಬೆಳೀತಾ ಹೋಗುತ್ತೆ ತಾನೆ. ಅಲ್ಲಿಗೆ ಈ ಕೇಸರ ಏನನ್ನ ತೋರಿಸುತ್ತೆ? ವಿಕಾಸ ಸ್ಥಿತಿಯನ್ನ, ವಿಕೃತಿ ಸ್ಥಿತಿಯನ್ನ. ಕಮಲ ಎನ್ನುವುದು ಲೋಕಗಳನ್ನ ತೋರಿಸಿದ್ರೆ, ಮಧ್ಯದಲ್ಲಿರುವ ಕೇಸರ ಪರಾಗ ಅದು ಈ ಪಂಚಭೂತಗಳು, ಪಂಚತನ್ಮಾತ್ರಗಳು, ಅವುಗಳಿಂದ ಉಂಟಾಗಿರುವಂತಹ ಸಕಲ ಚರಾಚರ ಜೀವಗಳು, ಅವುಗಳು ಮತ್ತೆ ಮತ್ತೆ ಬೆಳೀತಾ ಹೋಗುತ್ತಲ್ಲ, ಆ ಎಲ್ಲವನ್ನ ಈ ಕೇಸರ ತೋರಿಸುತ್ತೆ. ಆ ಮಧ್ಯದಲ್ಲಿರುವ ಕೇಸರ ತೋರಿಸುತ್ತೆ. ಮತ್ತೆ ಅದರ ಒಳಗಡೆ ಒಂದು ನಾಳ ಇದೆಯಲ್ಲ, ಆ ನಾಳ ಎಂಬುದು ಪರಮಾತ್ಮನ ನಾನು ಬಹುವಾಗಬೇಕು ಎಂಬ ಜ್ಞಾನದ ನಿಧಿ. ಅದು ಅಂದ್ರೆ ಜ್ಞಾನದ ಮೂಲ. ನಾನು ಬಹುವಾಗಬೇಕು ಅಂದಾಗಲೇ ಅಲ್ಲಿಂದ ನಾಳ ಮೇಲೆ ಬಂದಿದ್ದಲ್ಲ. ಆದ್ರಿಂದ ಸಂವಿತ್ ಅನ್ನುವುದು ನಾಳ. ನಾಳ ಎನ್ನುವುದು ಪರಮಾತ್ಮನ ಬಹುಸ್ಯಾನ್ ಸ ಈಕ್ಷೇತ ಅಂತ ಬರುತ್ತಲ್ಲ, ಸಹ ಕಾಮಯತ ಆ ಅರ್ಥದಲ್ಲಿ. ಆ ರೀತಿ ಈ ಕಮಲ ಏನನ್ನ ನೆನಪಿಸುತ್ತಪ್ಪ ಅಂತ ಕೇಳಿದ್ರೆ, ಈ ಸೃಷ್ಟಿ ವಿಕಾಸದ ಹಂತವನ್ನು ತೋರಿಸುತ್ತೆ. ಸೃಷ್ಟಿ ವಿಕಾಸ ಆಗುವುದಕ್ಕೆ ಮೂಲದಲ್ಲಿರುವಂತಹ ಆ ದೇವಿ ತಾನು ಬ್ರಹ್ಮ ವಿಷ್ಣು ಈಶ್ವರರಿಗೆ ಅಧಿಷ್ಠಾತೃ ದೇವತೆಯಾಗಿ ತದತೀತಳಾಗಿ ಇರುವುದರಿಂದ ಪದ್ಮಾಸನ ಎಂಬುದನ್ನ ಇಲ್ಲಿ ನಾವು ಅನ್ವಯ ಮಾಡಿಕೊಳ್ಬೇಕು. ಪದ್ಮದ ದಳಗಳು ಲೋಕಗಳು, ಅಲ್ಲಿರುವಂತ ಒಂದು ಕೇಸರ ಎಂಬುದು ಈ ವಿಕೃತಿಗಳಾದ ಸತ್ವರಜಸ್ ತಮಸ್ಸುಗಳಿಂದ ಬಂದಂತ ಮಹತ್ತು, ತೈಜಸಾಹಂಕಾರ, ತಾಮಸಾಹಂಕಾರ, ರಾಜಸಾಹಂಕಾರ, ಅಧಿಷ್ಠಾತೃ ದೇವತೆಗಳು ಇತ್ಯಾದಿ ಇತ್ಯಾದಿ ಎಲ್ಲ ಆ ಪರಾಗಗಳು. ಅಲ್ಲಿಂದ ವಿಕಾಸಗೊಂಡಂತ ವಿಶ್ವಾಂಡ ಬ್ರಹ್ಮಾಂಡ. ಮತ್ತೆ ಆ ನಾಳ ಎಂಬುದು ಪರಮಾತ್ಮನ ಮೂಲದವರೆಗೆ ಸಾಗುವಂಥದ್ದು. ಆದರೆ ಆ ನಾಳಕ್ಕೆ ಆದಿ ಅಂತ್ಯ ಇಲ್ಲ. ಅದು ಕೂಡ ಭಾಗವತದಲ್ಲಿ, ಶಿವಪುರಾಣದಲ್ಲಿ ಎಲ್ಲ ಕಡೆಯಲ್ಲಿ ಬರುತ್ತೆ. ಏನಂದ್ರೆ ಶಿವಪುರಾಣದಲ್ಲಿ ಬಂದಾಗ ಬ್ರಹ್ಮ ಮತ್ತು ವಿಷ್ಣು ಬರುತ್ತೆ. ಭಾಗವತದಲ್ಲಿ ಬ್ರಹ್ಮ ಒಬ್ಬಂದೇ ಬರುತ್ತೆ. ಬ್ರಹ್ಮ ಆ ನಾಳವನ್ನ ಹಿಡ್ಕೊಂಡು ಕೆಳಗಡೆಗೆ ಹೋದ 10,000 ವರ್ಷಗಳ ಕಾಲ ಹೋಗ್ತಾನೆ ಇದ್ದಾನೆ. ಕೊನೆನೇ ಕಾಣಬಲ್ದು. ಎಲ್ಲಿದ್ದೀನಿ? ಮತ್ತೆ ಭಯ ಆಯ್ತು. ಮತ್ತೆ ಮೇಲಕ್ಕೆ ಬಂದ. ಇಲ್ಲಿ ಬಂದ್ರೆ ತಿರ್ಗಾ ಗೊತ್ತಾಗ್ತಿಲ್ಲ. ಮೇಲಕ್ಕೆ ಹೋದ, ತಿರ್ಗಾ 10,000 ವರ್ಷ ಸಾಗುತ್ತಾನೆ ಇದ್ದಾನೆ. ಅಂದ್ರೆ ಕಮಲ ಎಂಬುದು ನಿರಂತರವಾದ ಜ್ಞಾನ ವಿಕಾಸ, ಸೃಷ್ಟಿ ಸ್ಥಿತಿ ಲಯಗಳ ಪ್ರಕ್ರಿಯೆಯನ್ನ ಪ್ರತಿನಿಧಿಸುವಂತ ಒಂದು ತತ್ವ. ಹಾಗಾಗಿ ಅದು ಇದರೊಳಗೆ ಆ ನಾಳದ ಒಳಗೆ ಹೋದಾಗಲೂ ಕೂಡ ಆದಿ ಅಂತ್ಯಗಳನ್ನ, ಅಂದ್ರೆ ಪರಮಾತ್ಮ ಮೂಲವನ್ನ ನಾವು ತಿಳ್ಕೊಳಕ್ಕಾಗಲ್ಲ. ದೇವರನ್ನ ನಾನು ಕಂಡಿದ್ದೇನೆ, ನನಗೆ ಗೊತ್ತು ಅಂದರೆ ಅದು ಭ್ರಮೆ. ನಿಜವಾಗಿ ಕಾಣೋದಕ್ಕೆ ಅಂದ್ರೆ ಸುಳ್ಳ. ಹಾಗಾದ್ರೆ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತ ದೊಡ್ಡ ದೊಡ್ಡ ಗುರುಗಳು ಆ ರೀತಿ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತಿದೆ, ನಾನು ತಿಳ್ಕೊಂಡಿದ್ದೇನೆ ಅಂದ ಜಾಗದಲ್ಲಿ ಬೀಳ್ತೀನಿ ಅನ್ನುವ ಅರ್ಥದಲ್ಲಿ ಮಾತ್ರ. ಹಾಗಾಗಿ ಮತ್ತೆ ದೇವರನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂದ್ರೆ, ಹಾಗಾದ್ರೆ ಈಗ ಅವನೇನು ಮಾಡ್ತಾನೆ? ಅದೊಂದು ಕಥೆ ಇದೆಯಲ್ಲ, ಕೈಯಲ್ಲಿ
ಹಿಡ್ಕೊಂಡಿರೋ ಇದನ್ನ ಅವನೇನ್ ಮಾಡ್ತಾನೆ ಅಂದ್ರೆ ನಾವ್ ಏನ್ ಉತ್ತರ ಹೇಳಿದ್ರೆ ಅದಕ್ಕೆ ವಿರುದ್ಧವಾದ್ದಾಗತ್ತೆ. ಅವನು ಹೀಗೆ ಅಪ್ಪಚ್ಚಿ ಮಾಡಿ ಸಾಯಿಸ್ಬೋದು, ಇಲ್ಲ ಪುರ್ರ ಅಂತ ಬಿಡ್ಬೋದು, ಅದು ಅವನಿಚ್ಛೆ. ಆ ರೀತಿ ಪರಮಾತ್ಮನ ಒಂದು ಇದನ್ನ ನಾವು ಏನು ಹೇಳಕ್ ಬರಲ್ಲ. ಹಾಗೆ ಇರುವಂತ ಅಂದ್ರೆ ಅರಿವಿಗೆ ನಿಲುಕದ್ದು ಅಂತ ಪರಮಾತ್ಮನ ಲೀಲೆಗಳನ್ನ ಅದು ಆ ಸಂವಿತ್ ಅನ್ನುವ ನಾಳ ತೋರಿಸುತ್ತೆ. ನನಗೆ ದೇವರು ಗೊತ್ತಿದ್ದಾನೆ, ದೇವರನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೇನೆ. ಯಾವ ರೀತಿಯ ದೇವರನ್ನ? ಶಂಖಚಕ್ರ ಗದಾಧಾರಿಯಾದ, ತ್ರಿಶೂಲ ಜಟಾಧಾರಿಯಾದ, ನನಗಿಷ್ಟ ಬಂದ ದೇವರನ್ನ, ಅಥವಾ ಎಲ್ಲ ಈಗ ಶ್ರೀರಾಮಕೃಷ್ಣರಂತೆ ಎಲ್ಲಾ ದೇವರನ್ನ ಪ್ರತ್ಯಕ್ಷ ಮಾಡ್ಕೊಂಡಿದ್ದೀನಿ. ಆದರೂ ದೇವರು ಅಂದ್ರೆ ಏನು ಅನ್ನುವುದನ್ನ ನಾನು ಬಾಯಿಂದ ವಿವರಿಸೋದಕ್ಕೆ ಅವರಿಗೂ ಸಾಧ್ಯ ಆಗಲಿಲ್ಲ. ಅವರದನ್ನ ಪ್ರಯತ್ನ ಪಟ್ಟು ಆಗಲ್ಲ. ಯಾಕೆ ಅಂದ್ರೆ ಅದು ಹಾಗೆ ಮಾತು ಮನಸ್ಸುಗಳಿಗೆ ನಿಲುಕುವಂಥದ್ದು ಅಲ್ಲ. ಅದನ್ನ ಆ ಸಂವಿತ್, ಅದು ಆದಿ ಅಂತ್ಯ ಇಲ್ಲದ ನಾಳ. ನೋಡಿ, ಕಮಲ ಅಂತ ನಾವು ಅನ್ಕೊಂಡಿದ್ದೇವೆ. ದೇವರನ್ನ ನೋಡಿದಾಗ ನಿಮ್ಮ ಕಣ್ಣೊಳಗೆ ಆ ಚಿತ್ರ ಬರಬೇಕು. ನಿಜವಾಗಿ ಕಮಲದ ಮೇಲೆ ದೇವರಿರೋದು ಹೌದು. ದೇವರನ್ನ ಯಾಕೆ ಕಮಲದ ಮೇಲೆ ಇಡ್ತಾರೆ ಅಂದ್ರೆ ಆ ಕಮಲ ಎಷ್ಟು ತತ್ವಗಳನ್ನ ಪ್ರತಿನಿಧಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿಕೊಂಡಾಗ ದೇವಿ ಪದ್ಮಾಸನ ಆಗಿ ಯಾರಿಗೂ ಕೂಡ ಗೊತ್ತಾಗಿರುತ್ತೆ. ಆಮೂ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾ ಇದ್ದಾನೆ. ಯಾವಾಗ ಯಾರನ್ನು ಸೃಷ್ಟಿ ಮಾಡ್ತಾನೆ ಗೊತ್ತಿಲ್ಲ, ಯಾವಾಗ ಯಾರನ್ನು ಹೀಗಂತಾನೆ ಗೊತ್ತಿಲ್ಲ ಅಂತ ಒಂದು ಸ್ಥಿತಿ. ಹಾಗಾಗಿ ಸೃಷ್ಟಿ ಈ ರೀತಿ ಪರಮಾತ್ಮನ ಒಂದು ಆದಿ ಅಂತ್ಯಗಳಿಲ್ಲದ, ಅರಿವಿಗೆ ನಿಲುಕದ, ಅಗಾಧವಾದ ಜ್ಞಾನ ಭಂಡಾರದ, ಅಗಾಧವಾದ ಲೋಕೈಶ್ವರ್ಯಗಳ ಒಂದು ನೆಲೆ ಏನಿದೆ ಅಲ್ಲಿ ಅದನ್ನ ಆಸನವಾಗಿ ಮಾಡಿಕೊಂಡಿರೋಳು ಯಾರೋ ಅವಳು ಪದ್ಮಾಸನ. ಈಗ ಇಷ್ಟೊಂದು ವಿಚಾರ ನಾನು ಹೇಳಿದ ಮೇಲೆ ಒಬ್ಬ ಶೂರ ಪದ್ಮ ಅಂತ ಒಬ್ಬ ರಾಕ್ಷಸ. ಶೂರ ಅಂದಾಗ ಪರಾಕ್ರಮವನ್ನ ತೋರಿಸುತ್ತೆ, ಅಂದ್ರೆ ಅದು ಶರೀರದ ಬಲವನ್ನ ತೋರಿಸುತ್ತೆ. ಪದ್ಮ ಅಂದ್ರೆ ಈಗ ತಾನೇ ನಾವು ಹೇಳಿದಂತೆ ಜ್ಞಾನವನ್ನ ತೋರಿಸುತ್ತೆ. ಈ ರಾಕ್ಷಸನಿಗೆ ಎರಡೂ ಜಾಸ್ತಿ, ಆದ್ರಿಂದಲೇ ಕೊಬ್ಬು, ಅಂದ್ರೆ ಜ್ಞಾನದಿಂದ ಕೊಬ್ಬು, ಶರೀರದ ಬಲದಿಂದ ಕೊಬ್ಬು, ನನಗೂ ಗೊತ್ತಿದೆ ಅನ್ನುವ ರೀತಿ ಇದು. ಹಾಗಾಗಿ ಅವನನ್ನ ಸಾಮಾನ್ಯವಾಗಿ ಅಸುರರಲ್ಲಿ ಏನಿರುತ್ತೆ, ಬರೀ ಶರೀರ ಬಲ ಇರುತ್ತೆ, ಬೌದ್ಧಿಕ ಬಲ ಕಡಿಮೆ ಇರುತ್ತೆ. ಆದ್ರಿಂದಲೇ ಅವರನ್ನ ಹೊಸ್ಕೋದು ಸುಲಭ ಪರಮಾತ್ಮನಿಗೆ. ಆದ್ರೆ ಇಲ್ಲಿ ಇವನಿಗೆ ಎರಡೂ ಇದೆ. ಹಾಗಾಗಿ ಶೂರ ಪದ್ಮ ಇವನು. ಆದ್ರಿಂದ ದೇವಿ ತಾನು ಬಹಳ ಜಾಣ್ಮೆಯನ್ನ ಉಪಯೋಗಿಸಿ ಅವನನ್ನ ತನ್ನ ಆಸನವಾಗಿ ಮಾಡಿಕೊಂಡಂಥ ಒಂದು ಕಥಾಭಾಗ ದೇವಿ ಭಾಗವತದಲ್ಲಿ ಬರುತ್ತೆ. ಹಾಗೆ ಪದ್ಮ ಎಂಬ ಅಸುರನನ್ನ ಅಸ್ಯತಿ ನಾಶ ಮಾಡಿ ಅದನ್ನ ತನ್ನ ಒಂದು ಆಸನವಾಗಿ ಮಾಡಿಕೊಂಡವಳು ಪದ್ಮಾಸನ ಅಂತ ದೇವಿಯ ಒಂದು ಪವಾಡ ಅಥವಾ ಲೀಲೆ ಮಹಿಮೆಗೆ ಸಂಬಂಧಪಟ್ಟಂತೆ ದೇವಿ ಪದ್ಮಾಸನಳು ಹೇಗಾದ್ಲು ಅನ್ನುವ ಚರಿತ್ರೆಯನ್ನ ನಾವು ಗಮನಿಸಿಕೊಳ್ಬಹುದು. ಇನ್ನು ಪದ್ಮ ಅನ್ನುವುದನ್ನ ನಾವು ಈಗ ಹೇಳಿಕೊಂಡಂತೆ ಲೋಕಗಳನ್ನ ವಿಕಾಸಗೊಳಿಸುವುದಕ್ಕೋಸ್ಕರನೇ, ಅದಕ್ಕೆ ತಾನೇ ಇಲ್ಲಿ ಹಿಂದಿನ ನಾಮಗಳಲ್ಲಿರೋದೇನು, ಭಾನುಮಂಡಲ ಮಧ್ಯಸ್ಥಳಾಗಿ. ಭಾನುಗೂ ಕಮಲಕ್ಕೂ ಸಂಬಂಧ ಇದೆ, ಕನ್ನೈದಿಲೆಗೂ ಚಂದ್ರನಿಗೂ ಸಂಬಂಧ ಇದೆ. ಕಮಲ ಬಂದಾಗಲೇ ಸೂರ್ಯ ಬಂದಾಗಲೇ ಕಮಲ ಅರಳೋದು, ಸೂರ್ಯ ಹೋದ ಅಂದ್ರೆ ಕಮಲ ಮೊಗ್ಗಾಗಿ ಬಿಡುತ್ತೆ. ಹಾಗೆ ಈ ದೇವಿಯನ್ನ ಈಗ ನಾವು ಉಪಾಸನೆ ಮಾಡಕ್ ಹೊರಟಿದ್ದೇವಲ್ಲ, ಅವಳು ಭಾನುಮಂಡಲ ಅಂದಾಗ ಈ ವಿಶುದ್ಧಿ ಚಕ್ರದಿಂದ ಮೇಲಿನ ಸ್ಥಿತಿ. ಆ ಭಾನುಮಂಡಲದಲ್ಲಿ ನಾವು ದೇವಿಯನ್ನ ಉಪಾಸನೆ ಮಾಡುವುದಕ್ಕೆ ಹೊರಟಾಗ ಯಾವ ರೀತಿಯಲ್ಲಿ ಕಾಣ್ತಾಳಪ್ಪ ಅಂದ್ರೆ, ವಿಕಾಸಗೊಳ್ಳುವ ಆಜ್ಞಾಚಕ್ರದಲ್ಲಿ ವಿಕಾಸಗೊಳ್ಳುವ ಸರ್ವಜ್ಞಾನ ಸ್ವರೂಪಗಳಾಗಿ ಅವಳು ಅನುಭವಕ್ಕೆ ಬರ್ತಾಳೆ. ಸರ್ವಜ್ಞಾನ ವಿಕಾಸದ ಆ ತತ್ವವನ್ನ ಇಲ್ಲಿ ಹೇಳ್ತಾ ಇರೋದು. ಅದರಿಂದ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ದೇವಿಯನ್ನ ಆ ರೂಪದಲ್ಲಿ ನಾವೀಗ ಉಪಾಸನೆ ಮಾಡಿದಾಗ ಅವಳನ್ನ ಕಾಣ್ತೇವೆ. ಇನ್ನು ಭಗವತಿ, ಭಗ ಅನ್ನುವುದನ್ನ ಈಗಾಗಲೇ ನೋಡ್ಕೊಂಡಿದ್ದೇವೆ. ಭಗ ಅಂದ್ರೆ ಏನು ಅಂತ, ಐಶ್ವರ್ಯಸ್ಯ ಸಮಗ್ರಸ್ಯ ಯಶಸಃ ಶ್ರಿಯ, ಇದನ್ನ ವೈರಾಗ್ಯಸ್ಯ, ಈ ಎಲ್ಲವನ್ನ ಪ್ರತಿನಿಧಿಸೋದು. ಹಾಗೆ ಉತ್ಪತ್ತಿಂಚ ವಿಲಯಂಚ ವಿದ್ಯಾಂಚ ಅವಿದ್ಯಾಂಚ ವೇತ್ತಿ, ಈ ಎಲ್ಲವನ್ನ ತಿಳ್ಕೊಂಡಿರೋಳು. ಯಾವ ಯಾವ ಜೀವಿಗೆ ಈಗ ಸೃಷ್ಟಿಕಾಲ ಬಂದಿದೆ,
ಯಾವ ಯಾವ ಜೀವಿ ಈಗ ಲಯವಾಗಬೇಕಾಗಿ ಬಂದಿದೆ, ಯಾವ ಯಾವ ಜೀವಿಗೆ ಈಗ ಮುಕ್ತಾವಸ್ಥೆ ಬಂದಿದೆ, ಯಾವ ಯಾವ ಜೀವಿಗೆ ಜ್ಞಾನವನ್ನ ಕೊಡಬೇಕಾದ ಕಾಲ ಬಂದಿದೆ, ಯಾವ ಜೀವಿಗೆ ಆಹಾರ ಕೊಡಬೇಕಾಗಿದೆ. ನಾವು ಅನ್ಕೊಂಡಿದ್ದೇವೆ ನೋಡಿ, ನಾನು ಮಗುವಿಗೆ ಅಲಾರಂ ಇಟ್ಕೊಂಡು ರಾತ್ರಿ ನಿದ್ದೆ ಮಾಡೋದೆ, ಎಚ್ಚರಗೊಂಡು ಊಟ ಕೊಡಬೇಕು, ತಿಂಡಿ ಇಲ್ಲ. ದೇವಿ ಸದಾ ಕಟ್ಟೆಚ್ಚರಳಾಗಿದ್ದು ಕಾಪಾಡ್ತಾ ಇದ್ದಾಳೆ. ಊಟ ಕೊಡುವುದನ್ನ ತಿಳಿದವಳು ಅವಳು, ನಿದ್ದೆಯನ್ನು ಕೊಡುವುದನ್ನ ತಿಳಿದವಳು ಅವಳು. ನೀವು ನೋಡಿ ಗಮನಿಸಿ, ನಿದ್ದೆಯನ್ನು ನಾವು ಮಾಡ್ತೀವಿ, ಮಾತ್ರೆ ತಗೊಂಡು ಮಲ್ಕೋತೀವಿ, ಸೆಡೆಟಿವ್ ಹಾಕೊಂಡು ಮಲ್ಕೋತೀವಿ. ಮಾಡಿ ನೋಡಿ ಬೇಕಾದ್ರೆ. ಸೆಡೆಟಿವ್ ಅಲ್ಲ, ಏನು ಕೊಟ್ಟರು ನಿದ್ದೆ ಬರಲ್ಲ ಅಂದ್ರೆ ಬರಲ್ಲ. ನಾವು ಗಮನಿಸಿದ್ದೇನೆ ಪೇಷಂಟ್ಗಳನ್ನ, ಎಂಥ ಸ್ಟ್ರಾಂಗ್ ಸೆಡೆಟಿವ್ ಕೊಟ್ಟರು ನಿದ್ದೆ ಮಾಡದೆ ಕಿರ್ಚಿ ಅರ್ಚಿ ಬೊಬ್ಬೆ ಹೊಡೆಯುವಂತ ಪೇಷಂಟ್ಗಳನ್ನ ಕಂಡಿದ್ದೇನೆ. ಆ ನಿದ್ದೆ ಅನ್ನೋದು ಬರಬೇಕಾದ್ರೂ ಕೂಡ ಪರಮಾತ್ಮ ಕೃಪೆ ಬೇಕು, ನರನಾಡಿಗಳಲ್ಲಿ ಆ ಸಂಯೋಗ ಬರಬೇಕು. ನಿದ್ದೆ ಅನ್ನೋದು ಹೊರಗಡೆಯಿಂದ ತುಂಬೋದಲ್ಲ. ಕಣ್ಣು ಎಷ್ಟು ಮುಚ್ಚಿ ಕಿವಿ ಎಷ್ಟು ಭದ್ರ ಮಾಡಿ ನಿದ್ದೆ ಬಂದು ಬಿಡುತ್ತಾ? ನಾವು ಅಂತೇವೆ ನಿದ್ದೆ ಮಾಡ್ತೇವೆ ಅಂತ, ಖಂಡಿತ ನಾವು ಮಾಡೋದಲ್ಲ. ಬರ್ಬೇಕದು, ಬಂದ್ರೆ ನಾವು ನಿದ್ದೆ ಮಾಡ್ತೇವಷ್ಟೇ. ಹಾಗೆ ತಾನು ಬಂದ ನಿದ್ದೆಯಿಂದ ಎಂಥ ಪ್ರಫುಲ್ಲತೆ, ಎಂಥ ಆನಂದ, ಎಂಥ ಅರಳುವಿಕೆ. ಅದನ್ನ ತಾನೇ ನಾವು ಏನೇ ಹೊರಗಿನಿಂದ ಮಾಡ್ಕೊಂಡ್ರು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತು ಹೇಳ್ತಿರೋದಂದ್ರೆ, ದೇವಿಯ ಕೃಪೆಯಿಂದ ದೇವಿ ಅದಕ್ಕೆ ಕಾಯ್ತಾ ಇದ್ದಾಳೆ. ಯಾವ ಮಗುಗೆ ಊಟ ಕೊಡ್ಬೇಕು, ಯಾವ ಮಗುಗೆ ನಿದ್ದೆ ಕೊಡ್ಬೇಕು, ಯಾವ ಮಗು ಜ್ಞಾನ ಕೊಡ್ಬೇಕು, ಯಾವ ಮಗುನ್ ಬೆಳೆಸ್ಬೇಕು, ಯಾವ ಮಗುನ ಅಳಿಸ್ಬೇಕು, ಎಲ್ಲ ಗೊತ್ತಿದೆ ಅವಳಿಗೆ. ಆದ್ರಿಂದ ಅದು ಭಗ ಅಂದ್ರೆ ವೇತ್ತಿ ವಿದ್ಯಾಮ ವಿದ್ಯಾಂಚ, ಹಾಗೆ ಉತ್ಪತ್ತಿಂಚ ಲಯಂಚ, ಈ ಎಲ್ಲವನ್ನ ಯಾರು ಬಲ್ಲಳೋ ಅಷ್ಟೇ ಅಲ್ಲದೆ, ಇದನ್ನ ಈಗ ನಾವು ತಿಳ್ಕೊಂಡಿದ್ದೇವೆ. ಬ್ರಹ್ಮನಿಗೆ ಅವಳೇ ತಾಯಿ ಸೃಷ್ಟಿ ಮಾಡಿದ್ಲು ಅಂತ ನೋಡಿದ್ವಲ್ಲ, 3 ಮಕ್ಕಳನ್ನ. ನೀನು ಸೃಷ್ಟಿ ಕೆಲಸ ಮಾಡೋ, ನಿನ್ನ ಹೆಸರು ಬ್ರಹ್ಮ. ನೀನು ಸ್ಥಿತಿ ಕೆಲಸ ಮಾಡೋ, ನಿನ್ನ ಹೆಸರು ವಿಷ್ಣು ಅಂತ ಹೇಳಿದ್ಲಲ್ವಾ. ಈಗ ಅವರಿಗೆ ಅವರೆಲ್ಲರೂ ಕೂಡ ದೇವಿ ವಿಕಾಸ ಕೊಡ್ಲಿಲ್ಲ ಅಂದ್ರೆ ಸೃಷ್ಟಿ ಕೆಲಸ ಮಾಡ್ಲಾರ್ರು, ಸ್ಥಿತಿ ಕೆಲಸ ಮಾಡ್ಲಾರ್ರು. ಅದರಿಂದ ದೇವಿಯ ಕೃಪೆಯಿಂದ ಆ ಸೃಷ್ಟಿ ಕಾರ್ಯವನ್ನ, ಸ್ಥಿತಿ ಕಾರ್ಯವನ್ನ, ಲಯ ಕಾರ್ಯವನ್ನ ಮಾಡುವಂತ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅವರೆಲ್ಲರೂ ಭಗನೇ. ಆ ಭಗರಾದವರು, ಅದ್ ಭಗಮಾಲಿನಿನಲ್ಲಿ ನೋಡಿದ್ದೇವೆ. ಆದ್ರಿಂದ ಅವರೆಲ್ಲ ಏನ್ ಮಾಡ್ತಾರೆ, ಅಮ್ಮ ನೀನು ಜ್ಞಾನ ಕೊಡು, ಅಮ್ಮ ನೀನು ವಿಕಾಸವನ್ನ ಕೊಡು, ಅಮ್ಮ ಅಂತ ಹೇಳಿ ಈ ಬ್ರಹ್ಮ ವಿಷ್ಣು ಈಶ್ವರರಾದಿಗಳಿಂದಲೂ ಕೂಡ ಸ್ತುತಿಸಲ್ಪಡುವವಳಾಗಿ ಅವಳಿದ್ದಾಳೆ. ಆದ್ರಿಂದ ಅವಳು ಬ್ರಹ್ಮಾದಿಗಳಿಗೂ ಕೂಡ ಐಶ್ವರ್ಯಾದಿಗಳನ್ನ ಕೊಡುವವಳು. ಅದು ಎಲ್ಲಿದೆ? ಅವಳಲ್ಲಿ ಇಲ್ಲದೆ ಇದ್ರೆ ಅವಳು ಕೊಡಕ್ಕಾಗತ್ತಾ? ಇಲ್ಲ. ಆದ್ರಿಂದ ಭಗವುಳ್ಳವಳು ಭಗವತಿ. ಆ ಭಗವನ್ನ ಬ್ರಹ್ಮಾದಿಗಳಿಗೂ ಕೂಡ ಕೊಟ್ಟು ಅವರು ತಮ್ಮ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡುವಂತೆ ಪ್ರೇರೇಪಣೆ ಮಾಡುವವಳು, ಮತ್ತೆ ಅವರಿಂದ ಸ್ತೋತ್ರ ಪಾತ್ರಳಾದವಳು. ಭಗ ಅನ್ನುವಾಗ ಇನ್ನು ವಿಷ್ಣು ಪುರಾಣದಲ್ಲಿ ಭ ಅನ್ನುವುದಕ್ಕೆ, ಗ ಅನ್ನುವುದಕ್ಕೆ, ವ ಅನ್ನುವುದಕ್ಕೆ ವಿಶೇಷವಾದ ಅರ್ಥವನ್ನ ಹೇಳ್ತಾರೆ. ಭ ಅಂದ್ರೆ ಸಕಲ ಜೀವಿಗಳನ್ನ ಭರಣ ಪೋಷಣ ಇತ್ಯಾದಿಗಳನ್ನ ಮಾಡುವವನು ಯಾರು? ನಾನು ನನ್ನ ಮಗುವ ರಕ್ಷಣೆ ಮಾಡ್ತಾ ಇದ್ದೇನೆ, ನಾನು ನನ್ನ ಗಂಡನ ರಕ್ಷಣೆ ಮಾಡ್ತಾ ಇದ್ದೇನೆ, ನಾನು ನನ್ನ ತಾಯಿ ತಂದೆಯ ರಕ್ಷಣೆ ಮಾಡ್ತಾ ಇದ್ದೇನೆ, ನನ್ನ ತಂದೆ ತಾಯಿ ನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿರುವಂತ ಗಿಡ ಮರಗಳಿಗೆ ನೀರು ಹಾಕಿ ನಾನು ಬೆಳೆಸ್ತಾ ಇದ್ದೇನೆ, ಹೌದಾ? ಹೇಗೆ? ಕಾಡಿನಲ್ಲಿರುವಂತ ಗಿಡ ಮರಗಳಿಗೆ ಯಾರು ನೀರು ಕೊಟ್ಟವರು? ಯಾರು ಬೀಜ ಬಿತ್ತಿದವರು? ಯಾರು ಅಲ್ಲಿ ಮರನ ಯಾರಾದ್ರೂ ತಗೊಂಡೋಗಿ ನೆಟ್ಟಿದ್ದಾರೇನು? ಹೇಗೆ ತಾನು ವಿಕಾಸಗೊಳ್ಳುತ್ತೆ? ಆ ರೀತಿಯಾದ ಎಲ್ಲ ಕೆಲಸಗಳನ್ನ ಮಾಡುವುದಕ್ಕೆ ಇರುವಂತಹ ಒಂದು ಶಕ್ತಿ ಏನಿದೆ, ಅದು ಭಗ ಅನ್ನುವಂಥ ಕೆಲಸ. ಅಂಥ ಕೆಲಸವನ್ನ ಮಾಡುವಾಗ ಆ ಕೆಲಸದಲ್ಲಿ ಸದಾಕಾಲ ನಿರತಳಾಗಿರುವವಳಾದ ಕಾರಣ ಅವಳು ಆ ಭಗವುಳ್ಳವಳು ಭಗವತಿ. ಈಗ ಪದ್ಮಾಸನ ಭಗವತಿ. ಹಾಗಾಗಿ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡುವಂತ ಬ್ರಹ್ಮ ವಿಷ್ಣು ಈಶ್ವರಾದಿಗಳಿಂದಲೂ, ಇಂದ್ರವರುಣ ಯಮಾದಿಗಳಿಂದಲೂ, ಸೂರ್ಯ ಚಂದ್ರಾದಿಗಳಿಂದಲೂ, ಎಲ್ಲರಿಂದಲೂ ಕೂಡ ಆರಾಧಿಸಲ್ಪಡುವಂತ ದೇವಿ. ಮತ್ತೆ ಮೇಲೆ ಹೇಳಿರುವಂತೆ ಈ ಎಲ್ಲವನ್ನ ವತಿ ಅಂದ್ರೆ ಉಳ್ಳವಳು, ಉಳ್ಳವಳು ಅನ್ನುವುದಾಯ್ತು. ಈಗ ಮುಂದಿನದು ಪದ್ಮನಾಭ ಸಹೋದರಿ. ಪದ್ಮ ಅನ್ನೋದನ್ನ ಇಷ್ಟು ವಿಕಾಸವಾಗಿ ನೋಡ್ಕೊಂಡಿದ್ದೇವೆ. ಈ ಪದ್ಮನಾಭ ಸಹೋದರಿ ಅನ್ನುವುದಕ್ಕೆ ಅನೇಕ ಕಥೆಗಳು ಇದೆ. ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಥೆ ಬರುತ್ತೆ.
ಮೊದಲನೆಯದಾಗಿ ನಾವು ಯಾವ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡಿದೇವಲ್ಲ, ಅಲ್ಲಿ ಸಾಮಾನ್ಯವಾಗಿ ನಾವು ಮುಂದಿನ ಭಾಗಗಳಿಗೆ ಹೋಗಲ್ಲ. ಅಲ್ಲಿ ಬೇರೆ ಬೇರೆ ರಹಸ್ಯಗಳು ಇದೆ. ಮೂರ್ತಿ ರಹಸ್ಯ, ಇತ್ಯಾದಿಗಳು ಬರುತ್ತೆ ರಹಸ್ಯಗಳು. ಅಲ್ಲಿ ಮೂರ್ತಿ ರಹಸ್ಯ ಎನ್ನುವುದರಲ್ಲಿ ಮೊದಲಿಗೆ ಏನಪ್ಪ ಇತ್ತು ಅಂತ ಕೇಳಿದ್ರೆ, ಮೊದಲು ಇದ್ದಿದ್ದು ಬರೀ ಬೆಳಕು 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 ಬೆಳಕು. ಆ ಬೆಳಕು ಏನಾಯ್ತು, ತಾನೇ 3 ತುಂಡುಗಳಾಗಿ ಆಯ್ತು. ಹಾಗೆ ಇದ್ದಿದ್ದು ಒಂದೇ ಬೆಳಕು, ಆ ಒಂದು ಬೆಳಕು ತಾನು 3 ತುಂಡುಗಳಾಯ್ತು. ಆ 3 ತುಂಡು 2 ಆಯ್ತು, ಅಂದ್ರೆ ಅವಳಿಗಳಾಯ್ತು. 3 ತುಂಡು ಅವಳಿಗಳಾಯ್ತು. ಒಂದು ತುಂಡಿನಲ್ಲಿ ಬ್ರಹ್ಮ ಮತ್ತು ಲಕ್ಷ್ಮಿ ಬಂದ್ರು. 2ನೆಯ ತುಂಡಿನಲ್ಲಿ ರುದ್ರ ಮತ್ತು ಸರಸ್ವತಿ ಬಂದ್ರು. 3ನೆಯ ತುಂಡಿನಲ್ಲಿ ಪಾರ್ವತಿ ಮತ್ತು ವಿಷ್ಣು ಬಂದ್ರು. ಈಗ 3 ಹೇಗಿದೆ ನಮಗೆ ಕೇಳುವಾಗ ಇದೇನಿದು ವಿಚಿತ್ರವಾಗಿ ಹೇಳ್ತಿದ್ದೀರಾ ಅನ್ನಿಸ್ತಾ ಇದೆ ತಾನೆ. ಅವ್ರು ಹೇಗೆ ಸಹೋದರರಾದರು ಅನ್ನುವುದಕ್ಕೆ ಇಲ್ಲಿರುವ ಕಥಾಭಾಗ. ಇಲ್ಲಿ ಬಂದಿದ್ಯಾರು, ಬ್ರಹ್ಮ ಮತ್ತು ಲಕ್ಷ್ಮಿ. ಈ ಲಕ್ಷ್ಮಿ ಯಾರಿಗೆ ಪತ್ನಿಯಾದ್ಲು, ಇಲ್ಲಿರುವ ವಿಷ್ಣುವಿಗೆ ಪತ್ನಿಯಾದ್ಲು. ಇಲ್ಲಿ ರುದ್ರನ ಜೊತೆಯಲ್ಲಿ ಬಂದಲ್ಲ ಸರಸ್ವತಿ, ಅವಳು ಬ್ರಹ್ಮನಿಗೆ ಪತ್ನಿಯಾದ್ಲು. ಸರಸ್ವತಿ ಅನ್ನುವಳು ಯಾರ ಸೋದರಿಯಾದ್ಲು, ರುದ್ರನ ಸೋದರಿಯಾದ್ಲು. ಲಕ್ಷ್ಮಿ ಯಾರ ಸೋದರಿಯಾದ್ಲು, ಬ್ರಹ್ಮನ ಸೋದರಿಯಾದ್ಲು. ಈ ಪಾರ್ವತಿ ಯಾರ ಸೋದರಿಯಾದ್ಲು, ವಿಷ್ಣು ಸೋದರಿಯಾದ್ಲು. ಹಾಗೆ ಒಂದು ಕಥಾಭಾಗ ಅಲ್ಲಿ ಬರುತ್ತೆ. ಆದ್ರಿಂದ ಪದ್ಮನಾಭ ಅಂದ್ರೆ ವಿಷ್ಣು, ಪದ್ಮನಾಭ ಸೋದರಿ ಅಂದ್ರೆ ವಿಷ್ಣುವಿನ ಸೋದರಿ ಅಂತ. ಇನ್ನು ಕಂಚಿ ಇದೆ. ಕಂಚಿಯಲ್ಲಿ ಅದು ನಮಗೆ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಒಂದು ಕಾಲದಲ್ಲಿ ಬ್ರಹ್ಮ ಭಯಂಕರವಾದ ತಪಸ್ಸು ಮಾಡ್ತಾ ಇದ್ದಾನಂತೆ. ಅವನು ಎಷ್ಟು ತೀವ್ರವಾದ ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದಾನೆ ಅಂದ್ರೆ ಅವನನ್ನ ಅನುಗ್ರಹ ಮಾಡೋದಕ್ಕೋಸ್ಕರ ಪರಮಾತ್ಮ ಬಂದನಂತೆ. ಹಾಗೆ ಬಂದಂಥ ದೇವಿ ಏನ್ ಮಾಡಿದ್ಲು, ದೇವಿ ತಾನು ಇವನ ಜೊತೆಯಲ್ಲಿ ಕಮಲದ ಜೊತೆಯಲ್ಲಿ ಕಮಲದಲ್ಲಿ ಕೂತಿದ್ದಾಳೆ ದೇವಿ. ಈಗ ನಾವು ನೋಡಿದ್ವಲ್ಲ ಪದ್ಮಾಸನ, ಕಮಲದಲ್ಲಿ ಕುಳಿತವಳು ತನ್ನ ಅಣ್ಣನ ಜೊತೆ, ತನ್ನ ಅಣ್ಣ ಯಾರು ಈಗ ನೋಡಿದಂತೆ ವಿಷ್ಣು, ಅವನ ಜೊತೆಯಲ್ಲಿ ಬ್ರಹ್ಮನಿಗೆ ಅವಳು ದರ್ಶನವನ್ನ ಕೊಟ್ಲು. ಕಂಚಿಯಲ್ಲಿ ಆದ್ರಿಂದಲೇ ಕಾಮಾಕ್ಷಿಯ ಜೊತೆಯಲ್ಲಿ ವರದರಾಜ ಅಂದ್ರೆ ಅವನು ವರದರಾಜನಾಗಿ ಅವರಿಬ್ರು ಅಣ್ಣ ತಂಗಿಯರು ಜೊತೆಯಲ್ಲಿದ್ದಾರೆ. ಅವಳ ಸೇವೆಯನ್ನ ಪಡ್ಕೊಳ್ಳಕ್ಕೆ ಏಕಾಂಬರೇಶ್ವರನು ಕೂಡ ಅಲ್ಲೇ ಇದ್ದಾನೆ. ಆದ್ರಿಂದ ಕಂಚಿ ಕ್ಷೇತ್ರ ಆ ರೀತಿಯಲ್ಲಿ ಅತ್ಯಂತ ಪವಿತ್ರತಮವಾದದ್ದು. ಹಾಗೆ ಬ್ರಹ್ಮನಿಗೆ ತನ್ನ ಅಣ್ಣನೊಡಗೂಡಿ ದೇವಿ ಪದ್ಮಾಸನಳಾಗಿ ದರ್ಶನವನ್ನ ಕೊಟ್ಲು ಎಂಬುದಾಗಿ ಒಂದು ಕಥಾಭಾಗ ಬರುತ್ತೆ. ಇನ್ನು ಪುರಿ ಕ್ಷೇತ್ರ ಇದೆಯಲ್ಲ, ಪುರಿ ಕ್ಷೇತ್ರದಲ್ಲಿ ಕೂಡ ಯಾವ ಸುಭದ್ರೆ ಎನ್ನುವಳಿದ್ದಾಳೆ ಅವಳೇ ಈ ಪಾರ್ವತಿ ಎನ್ನುವುದಾಗಿ ಒಂದು ಕಥಾಭಾಗ ಇದೆ. ಪಾರ್ವತಿನೇ ಸುಭದ್ರೆಯಾಗಿ ಜನ್ಮವನ್ನ ತಳೆದಿದ್ದಾಳೆ. ಆದ್ರಿಂದ ಮತ್ತೆ ಪಾರ್ವತಿ ಎನ್ನುವವಳು ಕೃಷ್ಣ ಹುಟ್ಟುವ ಮುನ್ನ ದುರ್ಗೆಯಾಗಿ ಬಂದ ಕಥೆ ನಮಗ್ ಗೊತ್ತಿದೆ. ಆದ್ರಿಂದ ಪದ್ಮನಾಭ ಸಹೋದರಿ ಅನ್ನೋದು ಗೊತ್ತಿದೆ. ಆದ್ರೆ ಇಲ್ಲಿ ಸುಭದ್ರೆ ಹೇಗೆ ತಂಗಿ ಅಲ್ವಾ ಇವಳಿಗೆ, ಕೃಷ್ಣನಿಗೆ, ಆ ರೀತಿಯಲ್ಲಿ ಸುಭದ್ರೇನೇ ಪಾರ್ವತಿ ಅನ್ನುವುದಕ್ಕೆ ಒಂದು ಕಥಾಭಾಗ ಬರುತ್ತೆ. ಏನಪ್ಪಾ ಅಂದ್ರೆ ಒಂದು ಸಲಿ ಇವಳು ಪಾರ್ವತಿ ಬಂದಿದ್ದಾಳೆ. ಎಲ್ಲಿಗೆ? ಪಾರ್ವತಿ ಅಲ್ಲ ಸಾರಿ, ಇವಳು ರಾಧಾದೇವಿ ಅಷ್ಟಮಹಿಷಿಯರನ್ನ ನೋಡಬೇಕು ಅಂತ ಹೇಳಿ ಅವಳು ದ್ವಾರಕಾ ನಗರಿಗೆ ಬಂದಿದ್ದಾಳೆ, ಮಥುರಾ ನಗರಿಗೆ ಬಂದಿದ್ದಾಳೆ. ಬಂದ ಅವಳನ್ನ ಕೃಷ್ಣ ಇಲ್ಲ ಅವಾಗ. ಕೃಷ್ಣ ಮತ್ತೆ ಬಲರಾಮ ತನ್ನ ತಂಗಿಯನ್ನ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ತಂಗಿಯನ್ನ ಕರ್ಕೊಂಡ್ಬರಕ್ಕೋಸ್ಕರ ಕೃಷ್ಣ ಬಲರಾಮ ಹೋಗಿದ್ದಾರೆ. ಇಲ್ಲಿ ಅಷ್ಟಮಹಿಷಿಯರು ರಾಧೆ ಬಂದ್ಲಲ್ಲ, ರಾಧೆ ಬಂದ ತಕ್ಷಣ ರಾಧೆಯನ್ನ ಕೇಳಿದ್ರು, ನೀನು ಯಾವಾಗಲೂ ಕೃಷ್ಣನ ಜೊತೆಯಲ್ಲಿ ಗೋಕುಲದಲ್ಲಿ ತುಂಬಾ ಆನಂದ ಪಟ್ಟಿದ್ಯಲ್ಲ, ಆ ಆನಂದವನ್ನ ನಮಗೊಂಚೂರು ಹೇಳ್ತೀಯಾ? ನಮಗೆ ಮಥುರೆಗೆ ಬಂದ ಮೇಲೆ ಕೃಷ್ಣನ ಲೀಲೆ ಗೊತ್ತು. ಮಥುರೆಯಲ್ಲಿ ಅವನೇನೇನು ಮಾಡ್ದ ಅದನ್ನ ನೋಡಿದ್ದೇವೆ. ಆ ನಂತರದಲ್ಲಿ ಅವನ ಸಹಚರಿಗಳಾಗಿ ನಾವು ಅವನ ಅನೇಕ ಲೀಲೆಗಳನ್ನ ಅನುಭವಿಸಿದ್ದೇವೆ. ಆದ್ರೆ ಆ ಗೋಕುಲದ ಲೀಲಾ ವಿನೋದ ಇದೆಯಲ್ಲ, ಅದನ್ನ ಮಾತ್ರ ಕಣ್ಮನಗಳಿಗೆ ತಂದುಕೊಳ್ಳಕ್ಕೆ ಆಗಲ್ಲ. ನೀನು ಅವನೊಡನೆ ಏಕಾಂಗಿಯಾಗಿ ಅನುಭವಿಸಿದೆಯೇ, ಆ ಲೀಲಾ ವಿನೋದಗಳನ್ನು ವರ್ಣಿಸ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅವರು ಕೇಳಿದಾಗ ರಾಧೆ ತನ್ಮಯಳಾಗಿ, ರಾಧೆಗೆ ಕೃಷ್ಣ ಅಂದ್ಬಿಟ್ರೆ ಸಾಕಲ್ಲ, ಹಾಗಾಗಿ ರಾಧೆ ಏನು ಮಾಡಿದಾಳೆ,
ತನ್ಮಯಳಾಗಿ ಕೃಷ್ಣ ಮಾಡಿದಂಥ ಎಲ್ಲಾ ಲೀಲಾ ವಿನೋದಗಳನ್ನ ಒಂದು ನೆನಪಾಗ್ಬಿಟ್ರೆ ಸಾಕ, ಪೂತನಾಯಿಂದ ಉದ್ದಕ್ಕೆ ಒಳ್ಳೆ ಸರಮಾಲೆ ತರಹ ಅವಳು ವಿವರಿಸ್ತಾ ಇದ್ದಾಳೆ. ಆ ವೇಳೆಗೆ ಕೃಷ್ಣ ಬಲರಾಮ ಸುಭದ್ರ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ಈ ಕಥಾಭಾಗ ಕೇಳುತ್ತಲ್ಲ, ಕೇಳಿದವರು ಅವರು ಅಲ್ಲೇ ನಿಂತ್ಕೊಂಡು ಬಿಟ್ರು, ಅಲ್ಲೇ ನಿಂತರು. ಈ ಕಥಾಭಾಗವ ತಾವು ಕೇಳಬೇಕು ಅಂತ ಹಾಗೆ ತನ್ಮಯರಾಗಿ ಅವರು ನಿಂತು ಬಿಟ್ಟಿದ್ದಾರೆ. ಆ ವೇಳೆಗೆ ನಾರದರು ಅಲ್ಲಿಗೆ ಬಂದರು. ನಾರದರು ಬಂದವರು, ಎಂಥ ಪುಣ್ಯ ಮಾಡಿದೆ ಈ ಜಾಗ, ಎಂಥ ಪವಿತ್ರತಮವಾದ ಕ್ಷೇತ್ರ ಇದು, ನೀವು ಮೂವರು ಇದೇ ತರಹ ಇಲ್ಲಿ ನೆಲೆಸಿ ಲೋಕದ ಜನರನ್ನೆಲ್ಲ ನೀವು ಅನುಗ್ರಹಿಸ್ತಾ ಇರಿ, ನೀವು ಇಲ್ಲೇ ವಾಸ ಮಾಡಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ನಾರದರ ಆ ಪ್ರಾರ್ಥನೆಯಂತೆ ಆಯ್ತು, ನಾವು ಇಲ್ಲೇ ಇರ್ತೀವಿ ಅಂತ ಅವರು ಮೂವರು ಈ ಕಡೆ ಬಲರಾಮ ಕೃಷ್ಣರ ನಡುವಿನಲ್ಲಿ ಸುಭದ್ರೆಯೊಡಗೂಡಿ ಅವರು ಅಲ್ಲೇ ನಿಂತ್ಕೊಂಡ್ರು. ಇಲ್ಲಿ ಕಥಾಭಾಗ ಮುಂದುವರಿತಾ ಇರುವಂತೆ ಇದು ಲೀನ ಆಯ್ತು. ರಾಧಾದೇವಿ ಲೀನ ಆದ್ಲು, ಇವರು ಹಾಗೇ ಶಿಲೆಗಳಾಗಿ ಆಗಿಬಿಟ್ರು. ಅದೇ ರೀತಿಯಲ್ಲಿ ಆದ್ರೆ ಇವತ್ತಿಗೂ ನಾವೆಲ್ಲ ಕೇಳಿದ್ದೇವೆ ಹೃದಯ ಇದೆ ಅಂತ. ಯಾರಿಗೆ? ಜಗನ್ನಾಥನಿಗೆ. ಅದನ್ನ ಮರದ್ದು ಅಂತ ಹೇಳ್ತಾರೆ. ಆದರೂ ಕೂಡ ಅವನ ಹೃದಯವನ್ನ ಅರ್ಚಕರು ಫೀಲ್ ಮಾಡ್ತಾರೆ. ಅದನ್ನ ಬದಲಾವಣೆ ಮಾಡುವಾಗ 12 ವರ್ಷಕ್ಕೊಂದ್ಸಲಿ ಮೂರ್ತಿ ಬದಲು ಮಾಡುವಾಗ ಹೃದಯ ಬಡಿತವನ್ನ ನೋಡ್ತಾರೆ, ಕಣ್ಣು ಕಟ್ಟಿರ್ತಾರೆ. ಅದು ಇತ್ಯಾದಿ ಕಥೆಗಳನ್ನ ನಾವೆಲ್ಲ ಕೇಳಿದ್ದೇವೆ. ಅದು ಜೀವಂತ ಮೂರ್ತಿ ಅಂತ. ಮೊನ್ನೆ ಇನ್ಯಾವುದೋ ನೋಡಿದೆ, ಎಲ್ಲೋ ನರಸಿಂಹರಿಗೂ ಕೂಡ ಅದೇ ತರಹ ಹೃದಯ ಬಡಿಯೋದು, ಮತ್ತೆ ಶಿಲೆಯನ್ನ ಮುಟ್ಟಿದ್ರೆ ಅದು ಶಿಲೆ ಅಲ್ಲ, ಮಾನವ ಚರ್ಮದ ತರಹ ಸ್ಪರ್ಶ ಫೀಲ್ ಆಗೋದು, ಆ ತರ ಇದೆ ಅಂತ. ಅದು ಗೊತ್ತಿಲ್ಲ. ಅಂದ್ರೆ ಭಗವಂತನ ಸತ್ಯ ಯಾವ ರೀತಿಯಲ್ಲಿ ಇರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಗೂ ಕೂಡ ಅವರು ಅಲ್ಲೇ ನೆಲೆ ನಿಲ್ಲುವುದಕ್ಕೆ ಕಾರಣಭೂತ ಆದಾಗ ಈ ಮಧ್ಯದಲ್ಲಿದ್ದಾಳಲ್ಲ ಸುಭದ್ರೆ, ಅವಳನ್ನ ಕುರಿತು ನಾರದರು ಹೇಳ್ತಾ ಇದ್ದಾರೆ. ಈಗ ಯಾ ಮೇನೆ, ಯಾರು ಮೇನಾ ಆಗಿ ಹಿಮ ಕುಕ್ಷಿ ಸಂಭೂತ, ಮೇನಾ ಕುಕ್ಷಿ ಸಂಭೂತ, ಹಿಮವಂತ ಮತ್ತು ಮೇನೆಯರ ಮಗಳಾಗಿ ಯಾರು ಜನಿಸಿದ್ಲೋ ಅವಳೇ ಸುಭದ್ರ ಪೂರ್ವಜನ್ಮನಿ. ಈ ಸುಭದ್ರೆ ಪೂರ್ವಜನ್ಮದಲ್ಲಾಗಿದ್ದವಳು ಅವಳೇ ಅನ್ನುವುದಾಗಿ ಹೇಳ್ತಾ, ಈಗ ಕೃಷ್ಣ ಮತ್ತು ಸುಭದ್ರೆಯರ ಸೋದರತ್ವವನ್ನ ತೋರಿಸುವಾಗ ಸುಭದ್ರೆ ಎನ್ನುವಳು ಮೇನಾ ಮತ್ತು ಹಿಮವಂತನ ಮಗಳಾದ ಪಾರ್ವತಿನೇ ಅನ್ನುವುದನ್ನ ನಾರದರು ಅಲ್ಲಿ ಬಿಚ್ಚಿ ತೋರಿಸ್ತಾ ಇದ್ದಾರೆ. ಇನ್ನು ನಮಗೆ ಪಾಂಡ್ಯರಾಜನ ಮಗಳಾಗಿದೆ, ಇದು ತುಂಬಾ ಇದೆ. ಯಾವುದು? ಪದ್ಮನಾಭ ಸಹೋದರಿ ಅನ್ನುವುದಕ್ಕೆ. ದೇವಿ ಪಾಂಡ್ಯರಾಜನ ಮಗಳಾಗಿ ಅವತಾರ ಮಾಡಿದ ಕಥಾಭಾಗನೂ ಇದೆ. ಪಾಂಡ್ಯರಾಜ ತಪಸ್ಸನ್ನ ಮಾಡಿ ತನ್ನ ಮಗಳಾಗಿ ಬರಬೇಕು ಅಂತ ಕೇಳಿಕೊಂಡಿದ್ರಿಂದ, ಹಾಗೆ ಪಾಂಡ್ಯರಾಜನ ಮಗಳಾಗಿ ಬಂದಾಗ ಸುಂದರೇಶ್ವರ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ. ಯಾರು? ಶಿವ. ಈಗ ಪಾಂಡ್ಯರಾಜ ಸುಂದರೇಶ್ವರನಿಗೆ ಕೊಟ್ಟು ಮದುವೆ ಮಾಡಬೇಕು. ಕನ್ಯಾದಾನ ಮಾಡೋರು ಯಾರು? ಪರಮಾತ್ಮ, ವಿಷ್ಣು. ಆದ್ರಿಂದ ವಿಷ್ಣು ಕನ್ಯಾದಾನ ಮಾಡಕ್ಕೆ ಬಂದಿದ್ದಾನೆ. ಈಗ ಇವಳು ಏನಾಯ್ತು? ಸೋದರಿ. ಆದ್ರಿಂದ ಸೋದರಿಯಾಗಿ ವಿಷ್ಣು ಕನ್ಯಾದಾನ ಮಾಡುವಾಗ ಅವಳು ಏನ್ ಮಾಡಿದ್ಲಂತೆ? ಉಂಗುರವನ್ನ ಕೊಟ್ಲಂತೆ. ಅಣ್ಣ, ಕನ್ಯಾದಾನ ಮಾಡಿದ್ದಕ್ಕೆ ನಿನಗೆ ಉಂಗುರ ಉಡುಗೊರೆ ತಗೋ ಅಂತ. ಅದು ಇವತ್ತಿಗೂ ಅಲ್ಲಿದೆಯಂತೆ ಮಥುರಾ ನಗರದಲ್ಲಿ. ಮಥುರೆ ಅಂದ್ರೆ ಇದಲ್ಲ, ಯಾವುದು ಕೃಷ್ಣ ಮಥುರೆ ಅಲ್ಲ, ಮಧುರೆಯಲ್ಲಿ ದೇವಿ ಸುಂದರೇಶ್ವರರಿಗೆ ತೊಡಿಸಿದಂಥ ಕನ್ಯಾದಾನಕ್ಕೆ ಕೊಟ್ಟಂಥ ಉಂಗುರದ ಉಡುಗೊರೆ ಇವತ್ತಿಗೂ ಕೂಡ ತೋರಿಸ್ತಾರೆ ಅಂತ ಹೇಳ್ತಾರೆ. ಹೀಗೆ ದೇವಿ ಪದ್ಮನಾಭ ಸಹೋದರಿಯಾಗಿ ಅನೇಕ ರೀತಿಯಲ್ಲಿ ಆದ ವಿಚಾರವನ್ನ ನಾವು ಪುರಾಣಗಳಲ್ಲಿ ನಾನಾ ಕಥಾರೂಪದಲ್ಲಿ ನೋಡ್ತೇವೆ. ಒಟ್ಟಿನಲ್ಲಿ ಪದ್ಮನಾಭನ ಸಹೋದರಿಯಾಗಿ ಆ ಮಧುರೆಯಲ್ಲಿ ಎಲ್ಲರೂ ಸುಂದರರೇ ಅಂತೆ. ಅವರ ಹೆಸರು ಎಲ್ಲರಿಗೂ ಸುಂದರರು, ಎಲ್ಲರೂ ಸುಂದರರೇ. ಅಂಥ ಸುಂದರೇಶ್ವರನಿಗೆ ತನ್ನ ಸಹೋದರಿಯನ್ನ ವಿವಾಹ ಮಾಡಿಕೊಟ್ಟಂಥ ವಿಷ್ಣುವಿನ ಅದು ಕಥಾಭಾಗಗಳು ನಮಗೆ ಇದೆ, ಈಗಲೂ ಕೂಡ ಬೇಕಾದಾಗೆ ಸಿಕ್ಕತ್ತೆ. ಆದ್ದರಿಂದ ಅಲ್ಲಿ ಪರಮಾತ್ಮನನ್ನ ಅಂದ್ರೆ ಮಥುರೆಯಲ್ಲಿ ಇವಳಿಗೆ ವಿವಾಹ ಮಾಡಿಕೊಟ್ಟ ಪರಮಾತ್ಮನ ಹೆಸರೇನಂದ್ರೆ ಅಳಹಿಯರ್, ಅಂದ್ರೆ ಸುಂದರರಾದವರು. ಅವರ ಹೆಸರು ಕೂಡ ಸುಂದರ ಅಂತಾನೆ, ಅಳಹಿಯರ್ ಎಂಬುದಾಗಿ. ಹಾಗೆ ಪರಮಾತ್ಮನ ಸಹೋದರಿಯಾಗಿ ದೇವಿ ಇದ್ದಾಳೆ ಅನ್ನುವುದು ಒಂದು ಪೌರಾಣಿಕ ಕಥಾಭಾಗದ ಜೊತೆಯಲ್ಲಿ ನಮ್ಮ ಮನಸ್ಸನ್ನ ನಾವು ಸೇರಿಸಿಕೊಳ್ಳುವಂಥದ್ದು. ಇನ್ನು ಈಗ ನಾವು ಮೊದಲಿಂದ ತತ್ವ ಹೇಳಿಕೊಂಡು ಬಂದ್ವಲ್ಲ, ಏನು ಪದ್ಮ ಅಂದ್ರೆ ಏನು, ಪದ್ಮನಾಭ ಅಂದ್ರೆ ಏನು, ಅದು ಏನು? ಸೃಷ್ಟಿ ಮತ್ತು ಸ್ಥಿತಿ ಕಾರ್ಯಗಳನ್ನ ಮಾಡುವುದಕ್ಕೆ ಸಹಾಯಕವಾದ ಜ್ಞಾನ ಮತ್ತು ಶಕ್ತಿ ವಿಕಾಸ ಅಲ್ವಾ, ಲಕ್ಷ್ಮಿ ಅದನ್ನ ತಾನೆ.
ಆ ಪದ್ಮನಾಭನಿಗೆ ಇವಳು ಸಹೋದರಿಯಾಗಿ ನಿಲ್ಲದೆ ಹೋದ್ರೆ, ಈಗ ಲಯಕರ್ತ್ರಿಯಾದ ಇವಳಿಗೆ ಇದು ಬೇಕಾಗಿಲ್ಲ, ನಾವು ಅದು ಹೇಳ್ಕೊಂಡಿದ್ದೇವೆ. ಆದ್ರಿಂದ ಇವಳು ಸಹೋದರಿಯಾಗಿ, ಪದ್ಮನಾಭನ ಸಹೋದರಿಯಾಗಿ ಶಿವನ ಒಡನಾಡಿಯಾಗಿ ಆದಾಗ ಜ್ಞಾನ ಮತ್ತು ಈ ಲಕ್ಷ್ಮಿ ಐಶ್ವರ್ಯಗಳ ವಿಕಾಸ ಬೇಕಿಲ್ಲ. ಯಾಕೆ? ಅವೆಲ್ಲ ಅಲ್ಲೇನಾಗಿರುತ್ತೆ, ಲೀನ ಆಗಿ ಹೋಗಿರುತ್ತೆ, ಒಂದರೊಳಗೆ ಲಯಕರ್ತೃ ತಾನೆ. ಆದ್ರಿಂದ ಈ ಪಾರ್ವತಿ ಲಯದೇವಿಯಾಗಿ ಶಿವನ ಜೊತೆಯಲ್ಲಿ ಒಂದಾದಾಗ ಅವಳಿಗೆ ಈ ಜ್ಞಾನಾದಿಗಳು ಕೂಡ ಲೀನವಾಗುತ್ತೆ ಒಳಗೆ. ನಾವು ಅದನ್ನ ಹಿಂದೆ ಹೇಳ್ಕೊಂಡಿದ್ದೇವೆ. ಎಲ್ಲಿ ತಿರೋಧಾನಕರಿ ಅನ್ನುವಾಗ ತಾನು ಸೃಷ್ಟಿ ಮಾಡಿದಂಥ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ಒಂದರೊಳಗೆ 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 ಸೇರಿಸ್ತಾ ಕೊನೆಯಲ್ಲಿ ಪೃಥ್ವಿಯನ್ನ ಅಪ್ತತ್ವದಲ್ಲೂ, ಅಪ್ತತ್ವವನ್ನ ತೇಜಸ್ತತ್ವದಲ್ಲೂ, ತೇಜಸ್ತತ್ವವನ್ನ ವಾಯುತತ್ವದಲ್ಲೂ, ವಾಯುತತ್ವವನ್ನ ಆಕಾಶ ತತ್ವದಲ್ಲೂ, ಆಕಾಶವನ್ನ ಹೀಗೆ ಅವಳು ಲಯ ಮಾಡ್ತಾ ಹೋಗುವುದನ್ನ ನೋಡಿದೇವಲ್ಲ. ಹಾಗೆ ಲಯ ಮಾಡಿದಾಗ ಯಾವುದು ಉಳ್ಕೊಂಡಿದೆ? ಯಾವುದು ಉಳಿದಿಲ್ಲ. ಹಾಗೆ ಯಾವುದೂ ಉಳಿಯದ ಸ್ಥಿತಿ. ಆದ್ರಿಂದ ಅಲ್ಲಿ ಏನು ಬೇಕಾಗಿಲ್ಲ, ಈ ಪದ್ಮದ ಸ್ಥಿತಿ ಬೇಕಾಗಿಲ್ಲ. ಆದ್ರಿಂದ ಅವಳು ಪದ್ಮನಾಭನಿಗೆ ಸಹೋದರಿಯಾಗಿ ನಿಂತುಕೊಂಡಿದ್ದಾಳೆ ಲಯದಲ್ಲಿ, ಲಯದ ಒಂದು ನೆಲೆಯಲ್ಲಿ. ಆದ್ರಿಂದ ಅವಳು ಪದ್ಮನಾಭ ಸಹೋದರಿ. ಮತ್ತೆ ಹೀಗೆ ಹೇಗೆ ಈಗ ನಾವು ಎಲ್ಲಿಂದ ಬರ್ತಾ ಇದ್ದೀವಿ? ಭಾನುಮಂಡಲ ಮಧ್ಯಸ್ಥ ಭೈರವಿ, ಭಗಮಾಲಿನಿ, ಪದ್ಮಾಸನ, ಭಗವತಿ, ಪದ್ಮನಾಭ ಸಹೋದರಿ. ಈ ಹಂತಗಳಲ್ಲಿ ಯಾರ್ಯಾರು ಬಂದ್ರು ನಾವು ನೋಡಿದಂತೆ ಬ್ರಹ್ಮ, ವಿಷ್ಣು, ಈಶ್ವರ ಮೂವರು ಬಂದ್ರು. ಹಾಗೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಈ ರೀತಿ ಮೂವರ ಒಂದು ಸಂಯೋಗದ ಒಂದು ಉಪಾಸನಾ ವಿಧಿ ಇದೆಯಲ್ಲ, ಇದು ಒಂದು ಕ್ರಮ. ನಾವು ಭಾನು ವಿದ್ಯೆ ಅಂತ ಹೇಳಿದೇವಲ್ಲ, ಆ ಭಾನು ವಿದ್ಯೆಯಲ್ಲಿ ಈ ಮೂವರನ್ನೂ ಒಂದಾಗಿ ಮಾಡಿಕೊಂಡು ಉಪಾಸನೆ ಮಾಡುವಂತ ಒಂದು ನೆಲೆಯನ್ನ ನಾವು, ಇದು ಒಂದು ಕ್ರಮದಲ್ಲಿ ಇದೆ, ಒಂದು ಸಂಪ್ರದಾಯ, ಒಂದು ಪದ್ಧತಿ. ಹೀಗೆ ಅವಳೇನಾಗಿದ್ದಾಳೆ? ಪದ್ಮನಾಭ ಸಹೋದರಿ. ಹೀಗೆ ಈ ದೇವಿ ಏನಾಗಿದ್ದಾಳೆ? ಈ ಮೂರ್ತಿತ್ರಯ ರಹಸ್ಯದಲ್ಲಿ ನಾವು ನೋಡಿರುವಂತೆ ಪರಮಾತ್ಮನ ಜೊತೆಯಲ್ಲಿ ಇದ್ದುಕೊಂಡು, ಹಾಗೆ ಬಂದಾಗ ಯಾರ ಸ್ವಭಾವ ಏನಿರುತ್ತೋ ಅದೇ ಸ್ವಭಾವ. ಸೋದರ ಅಂದ್ರೆ ಅದೇ ತಾನೆ, ತಾಯಿಯಲ್ಲಿರುವಂಥ ಗುಣಧರ್ಮಗಳು, ತಂದೆ ತಾಯಿಯ ಗುಣಧರ್ಮ. ಹಾಗೆ ಇಲ್ಲಿ ಸೋದರ ಸೋದರಿಯಾಗಿ ಇವರು ಬಂದಿದ್ರಿಂದ ಅವರಲ್ಲಿರುವಂಥ ಗುಣಧರ್ಮಗಳನ್ನ ಹಂಚಿಕೊಂಡು ಬೆಳೆದಿದ್ದಾರೆ, ವಿಕಾಸಗೊಂಡಿದ್ದಾರೆ. ಹೀಗೆ ಪರಮಾತ್ಮ ಇದನ್ನ ನಾವು ಅಪ್ಪಯ್ಯ ದೀಕ್ಷಿತ ಅನ್ನುವರು ಶಂಕರಾಚಾರ್ಯರು ಹೇಗೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಶಂಕರನಿಗೆ ಅಂದ್ರೆ ಶಿವನಿಗೆ ಸದೃಶರಾದವರು ಅಂತ ಇದ್ದಾರೋ, ಅದೇ ರೀತಿಯಲ್ಲಿ ಅಪ್ಪಯ್ಯ ದೀಕ್ಷಿತ ಅನ್ನುವಂಥ ಮಹಾಜ್ಞಾನಿ ಅವರು, ಅಪ್ಪಯ್ಯ ದೀಕ್ಷಿತರು ಕೂಡ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರತಿ ದಿವಸದಲ್ಲಿ ಪರಮಾತ್ಮನನ್ನ ಕಣ್ಣೊಳ್ಳಿ ಕಾಣ್ತಾ ಅವನ ಕುರಿತು ಅನೇಕ ಸ್ತುತಿ ಗ್ರಂಥಗಳನ್ನ ಬರೆದಿದ್ದಾರೆ. ಅವರ ಚಿಕ್ಕಪ್ಪನ ಮಗ ನೀಲಕಂಠ ದೀಕ್ಷಿತ ಅವರು ಕೂಡ ಅನೇಕ ಸ್ತೋತ್ರಗಳನ್ನ ಬರೆದಿದ್ದಾರೆ. ಗಂಗೆ ಮೇಲೆ, ಎಲ್ಲ ದೇವಿಗಳ ಮೇಲೆ ಸ್ತೋತ್ರಗಳು, ಅದ್ಭುತವಾದ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ಅವರು ಇದನ್ನ ಹೇಳುವಾಗ ಅಪ್ಪಯ್ಯ ದೀಕ್ಷಿತರು ಬ್ರಹ್ಮ ವಿಷ್ಣು ಶಿವನನ್ನ ರತ್ನತ್ರಯ ಎಂಬುದಾಗಿ ಭಾವಿಸಿ ಅದನ್ನ ಆರಾಧನೆ ಮಾಡುವ, ಉಪಾಸನೆ ಮಾಡುವ, ಅದನ್ನ ಒಂದು ರೂಪದಲ್ಲಿ ಅಂದ್ರೆ ಈ ಮೂರೂ ರತ್ನಗಳು ಮಾಡುವ ಒಂದು ಕೆಲಸವನ್ನ ಅವರು ತೋರಿಸಿಕೊಟ್ಟು ಈ ಶಿವ ವಿಷ್ಣು ಶಕ್ತಿ ಉಪಾಸನಾ ವಿಧಿಯನ್ನ ಲೋಕಕ್ಕೆ ಕರುಣಿಸಿರುವಂಥದನ್ನ ನಾವು ನೋಡ್ತೇವೆ. ಹಾಗೆ ಒಟ್ಟಿನಲ್ಲಿ ಈ ದೇವಿ ಏನಾಗಿದ್ದಾಳೆ? ಪದ್ಮನಾಭ ಸಹೋದರಿ. ಮುಂದಿನದು ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಕಣ್ಣನ್ನ ತೆರೆಯೋದು, ಕಣ್ಣು ಮುಚ್ಚೋದು ಎಷ್ಟು ಸುಲಭ ಅಲ್ವಾ? ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯ ಅಷ್ಟು ಲೀಲಾಜಾಲ ಅಂತ. ನಾವದನ್ನ ನಾಳೆ ದಿವಸ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः।